ನಿಮಗೆ ಬೇರೆ ಡೈಲಾಗ್ ಕೊಡ್ತೀವಿ, ಈ ಡೈಲಾಗ್ ಅವರೇ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಡೈಲಾಗ್ ಸಿಗಲಿಲ್ಲ. ನ್ಯಾಯ ನೀತಿ ಧರ್ಮ ಸಿನಿಮಾ ಹೆಸರು ಹೋಯ್ತು. ಅಂಬರೀಷ್ ಅವರು ಬಂದ್ರು, ಬಿಡ ಇನ್ನೊಂದ್ಸರಿ ಸಿಗತ್ ಬಿಡ ಅಂತೇಳಿ ಅವರು ಒಂದು ಬೆನ್ನು ಕೊಡಿದ್ರು. ಸಿಗತ್ ಬಿಡ, ಇದೆ ಪ್ರತಿಭೆ ಇರುತ್ತೆ ಬಿಡ ಅಂತ ಹೇಳಿದ್ರು. ಕಲ್ಪನಾ ಅವ್ರ ಹತ್ರ ಬಂದೆ, ಮಾತಾಡ್ತಾ ಇದ್ದೆ. ನಿಮ್ಮ ಹೆಸರೇನು, ಏನ್ ಹೇಳಿದ್ರಿ ನೀವು? ರಾಮಾನಂದನ್ ಅವರು ನಾಮಿಚಿದ್ದ ಹುಡುಗದಲ್ಲಿ ಅಡುಗೆ ಬಟನ್ ಮಾಡ್ತೀರ, ನೀವು ಮೈಸೂರಿನವ್ರಲ್ವಾ? ಹೌದು, ಮೈಸೂರು ರಾಮಾನಂದ್ ಅಂತ ಇಟ್ಕೊಂಬಿಡಿ. ಆಯ್ತು ಮೇಡಮ್ ಇಟ್ಕೊಳ್ತೀನಿ ಅಂತ ಹೇಳಿದೆ. ಆಮೇಲೆ ಮೈಸೂರು ರಾಮಾನಂದ್ ಅನ್ನೋದನ್ನೇ ಇಟ್ಕೊಂಬಿಟ್ಟೆ. ಕಲ್ಪನಾ ಇಟ್ಟ ಹೆಸರು ಕಲ್ಪನಾ ಇದು ಮಾಡಿದ್ದು. ಮದುವೆ ಹಿಂದಿನ ದಿನ ನನ್ನ ಮಗಳು ಇಂಗ್ಲೀಷ್ ಕಾದಂಬರಿ ಬರೆದ್ಬಿಟ್ಟಿಯಾಳೆ, ದಯವಿಟ್ಟು 600 ರೂಪಾಯಿ ಲೈಟ್ ಬಿಲ್ ಕಟ್ಟಬೇಕು, ರಾಮಾನಂದ್ ಕೊಡಿದ್ರು. 1000 ಕಾಲ ಇಟ್ಬಿಟ್ಟು ಕೊಟ್ಟೆ ಸರ್. ಅವ್ರನ್ನ ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ಮದುವೆಗೆ ಬಂದಾಗ ರಿಸೆಪ್ಷನ್ ಇರಲ್ಲ, ಅಲ್ಲಿ ಬಂದು ಹಾಕ್ಬಿಡಿ ಅಂತ ಹೇಳಿದೆ. ಹಿಂದಿನ ದಿನ ಅಲ್ಲ, ಹಿಂದಿನ ದಿನ ಹ್ಞೂ ಅಂದರು. ಅವರು ಮದುವೆಯಾಗಿ 8 ವರ್ಷದ ಮೇಲೆ 1000 ರೂಪಾಯಿ ಕೊಟ್ಟರು. ಆಮೇಲೆ ನಾನು ಬಿಡಿಸ್ಕೊಂಡೆ. ಅದ್ರ ಕಾಶಿನಾಥ್ ಅವರು ಮನೆ ನೋಡಿದ್ದೀನಿ ಅಂದ ತಕ್ಷಣ ಬೀರು ಹೇಳಿದ್ರು, 5000 ರೂಪಾಯಿ ಕೊಟ್ಟರು. ನಾನು ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದೀನಿ ಅಂತ ತಿಳ್ಕೊಂಡಿಲ್ಲ. ಇಷ್ಟೆಲ್ಲ ಆಗಿದ್ರು ನನ್ನ ತಾಯಿ, ನನ್ನ ತಂದೆ ಇದ್ದಿದ್ದ ನಿಜವಾಗ್ಲು ಮನಸ್ಫೂರ್ತಿಯಾಗಿ ಶುಭ ಹಾರೈಸೋರು, ಪ್ರಯತ್ನ ಪಡ್ತೀಯ ಕಣ ಮಗನೇ ಇದ್ದವರು. ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಸರ್, ನನಗೆ ಇನ್ನೊಂದು ಈ ಹೊತ್ತಿನಲ್ಲಿ ಸಿನಿಮಾ ರಂಗ ನಿಮ್ಗೆ ಸುಖ ಕೊಟ್ಟಿದೆಯಾ, ದುಃಖ ಕೊಟ್ಟಿದ್ಯಾ? ಸುಖ ಕೊಟ್ಟಿದೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಸುಖವಾಗಿ ಇರೋದ್ರಲ್ಲಿ ಸುಖವಾಗಿದ್ದೀನಲ್ಲ, ಸುಳ್ಳು ಹೇಳ್ಬಾರ್ದು. ರಂಗಭೂಮಿಯಿಂದ ಬದುಕಿದ್ರು, ಸಿನಿಮಾದಿಂದಲೂ ಹಂಗಲ್ಲ. ರಂಗಭೂಮಿನಲ್ಲಿ ಬಂದಾಗ, ಸಿನಿಮಾಕ್ಕೆ ಬಂದಾಗ ರಂಗಭೂಮಿಯನ್ನು ಬಿಟ್ಟಿಲ್ಲ. ಯಾಕೆ ಇಲ್ಲಿ ದುಡ್ಡು ಬರ್ದೇ ಹೋದ್ರು ಅಲ್ಲಿ ಬರುತ್ತೆ. ಇಲ್ಲಿ ಚೆಕ್ ಕೊಟ್ರೆ ಬೋನ್ಸ್ ಆಗೋಗುತ್ತೆ. ಅಲ್ಲಿ ಚಕ್ ಅಂತ ದುಡ್ಡು ಬರುತ್ತೆ, ಕೊಡ್ತಾರೆ. 2 ದಿನ ಲೇಟ್ ಆಗಾದ್ರೂ ಕೊಡ್ತಾರೆ, ಮನೆಗೆ ಹುಡುಕೊಂಬಂದು ಕೊಡ್ತಾರೆ. ಇಲ್ಲಿ ಪಾತ್ರಗಳು ಹೇಗಾಗುತ್ತೆ ಅಂದ್ರೆ, ಸಿನಿಮಾದಲ್ಲಿ ಅಂಬರೀಷ್ ಅವರು ಮೊದಲನೇ ನಾಯಕತ್ವದ ಸಿನಿಮಾ ಯಾವುದು? ನ್ಯಾಯ ನೀತಿ ಧರ್ಮ. ಕುಣಿಗಲ್ ವಸಂತ್ ಅಂತಿದ್ರು, ನಿಮ್ಗೆ ಗೊತ್ತಿರೋ ಸಹ ನಿರ್ದೇಶಕರು. ಅವ್ರೇನ್ ಮಾಡಿದ್ರು, ನನ್ನನ್ನು ಕರ್ಕೊಂಡೋಗಿದ್ದೆ AT ರಘುಗೆ ಪರಿಚಯ ಮಾಡ್ಕೊಂಡ್ರು. ಯಾವ ರೀತಿ ಪರಿಚಯ ಮಾಡ್ಕೊಂಡ್ರು ಅಂತ ಹೇಳಿದೆ, ಪುಟ್ಟಣ್ಣ ಕಣಗಲ್ ಸ್ಟುಡಿಯೋದ ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾದಲ್ಲಿ ಡೈಲಾಗ್ ಆರ್ಟಿಸ್ಟ್ ಅಂತ ಹೇಳಿ ಪರಿಚಯ ಮಾಡ್ಕೊಟ್ರು. ನಾನು ಈಗ ನೋಡಿದೆ NS ರಾವ್ ಇದ್ರಲ್ಲಿ. ಅವಾಗ ಈಗಂತಾರಲ್ಲ ಅಂತ NS ರಾವ್ ಈಗ ನೋಡಿದ್ರು. ಆಮೇಲೆ ನಮಸ್ಕಾರ ಅಂತ ಹೇಳಿದೆ. ಯಾಕೆಂದ್ರೆ ಅವರೆಲ್ಲ ನಾಟಕ ಮಾಡ್ತಿದ್ದು ನೋಡ್ತಿದ್ದೆ, 36 63 ಇವೆಲ್ಲ ಮೈಸೂರಲ್ಲೆಲ್ಲ ಮಾಡ್ತಿರಲ್ಲ. ಈಗ ಅಂದರು, ಡೈಲಾಗು ಈ ಥರ ಅಂತ ಹೇಳಿದ್ರು. ಅಂಬರೀಷ್ ಜೊತೆ ಹೇಳೋದು ಡೈಲಾಗು, ಏನೋ ನನ್ನ ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಹೇಳದೆ ಬೇರೇನು ಹೇಳೋದಿಲ್ಲ ಅಂತೇಳಿ ಈ ಪುಸ್ತಕ ಮುಟ್ಟಿ ಪ್ರಮಾಣ ಮಾಡ್ತೀನಿ, ಇದು ಡೈಲಾಗು. ಸರಿ ಆಯಿತು ಅಂತ ಇದು ಮಾಡಿಕೊಂಡೆ. ಎಲ್ಲ ಡೈಲಾಗ್ ಇಲ್ದೆಲ್ಲ ಆಯಿತು. ಅಂಬರೀಷ್ ಬಂದರು. ಈಗ ಡೈಲಾಗು, ಈಗ ಮಾನಿಟ್ರಿಗೆ ಹೋಗ್ಬೇಕು, ಡೈರೆಕ್ಟ್ರು ತಡಿ ಅಂತ ಹೇಳಿದ್ರು. ಸಹ ನಿರ್ದೇಶಕರು ಬಂದರು, ಯಾರೋ ಒಬ್ರು ಇನ್ನೊಬ್ರು ಬಂದರು, ಅವ್ರ ಕಡೆಯವರು, ನಿಮಗೆ ಬೇರೆ ಡೈಲಾಗ್ ಕೊಡ್ತೀವಿ, ಈ ಡೈಲಾಗ್ ಅವರೇ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಡೈಲಾಗ್ ಸಿಗಲಿಲ್ಲ. ನ್ಯಾಯ ನೀತಿ ಧರ್ಮ ಸಿನಿಮಾ ಹೆಸರು ಹೋಯ್ತು. ಅಂಬರೀಷ್ ಅವರು ಬಂದ್ರು, ಬಿಡ ಇನ್ನೊಂದ್ಸರಿ ಸಿಗತ್ ಬಿಡ ಅಂತೇಳಿ ಅವರು ಒಂದು ಬೆನ್ನು ಕೊಡಿದ್ರು. ಸಿಗತ್ ಬಿಡ, ಇದೆ ಪ್ರತಿಭೆ ಇರುತ್ತೆ ಬಿಡ ಅಂತ ಹೇಳಿದ್ರು. ಆಯಿತು, ಭಾಳ ನೋವಾಗೋಯ್ತು, ಏನಪ್ಪ ಅವಕಾಶ ಸಿಗಲಿಲ್ಲ ಅಂತೇಳಿ. ಇದೊಂದು ಆವಾಗ ರಾತ್ರಿ ಶೂಟಿಂಗ್ ಮುಗಿದಾಗ ಪ್ರೀಮಿಯರ್ ಸ್ಟುಡಿಯೋದಲ್ಲಿ 12 ಗಂಟೆ ಆಗೋಗಿತ್ತು. 12:30ಗೆ ನಮ್ಮ NS ರಾವ್ ಅವರು ಆವಾಗಲೇ ಫುಲ್ ಇದಾಗ್ಬಿಟ್ಟಿದ್ರು. ಅವರು ಎಲ್ಲಿರೋದು ಮನೆ ಅಂದು, ಕೃಷ್ಣಮೂರ್ತಿಪುರ. ನಡೀರಿ ನಾನು ಮನೆ ತಂದು ಬಿಡ್ತೀನಿ ಅಂದ್ಬಿಟ್ಟು ಅವರು ಸಂಭಾಷಣೆ ಅವ್ರದ್ದೇ ಇರಬೇಕು. ಆಮೇಲೆ ಅಷ್ಟು ಇದಾಗಿದ್ರು, ರಂಗಭೂಮಿಯನ್ನಾಗಿದ್ದರಿಂದ ನಾನು ನನ್ನ ಮನೆ ತನಕ ಕರ್ಕೊಂಡು ಬಂದು ಅವರ ರಂಗಭೂಮಿ ಅನುಭವಗಳನ್ನೆಲ್ಲ ಹೇಳ್ಕೊಂಡು. ಭಾಳ ಕಷ್ಟ ಆಗುತ್ತೆ, ಸಿನಿಮಾದಲ್ಲಿ ದುಡ್ಡು ಬರಲ್ಲ. ಆದರೆ ನಾವು ಬಂದ್ಬಿಟ್ಟಿರ್ತೀವಿ, ಬಣ್ಣದ ಬದುಕಿಗೆ ತೊಡಗಿಸ್ಕೊಳ್ಳೇಬೇಕು. ಇಲ್ಲಿ ನಮ್ಮ ತನವನ್ನು ತೋರಿಸ್ಕೋಬೇಕು, ಸಿಕ್ಕದ ಅವಕಾಶವನ್ನು ದಕ್ಕಿಸ್ಕೋಬೇಕು. ಸರ್, ನನಗೆ ಅಲ್ಲಿ ಡೈಲಾಗ್ಲೇ ಸಿಗ್ಲಿಲ್ವಲ್ಲ ಸರ್, ಕೊಟ್ಟಿದ್ದು ಬೇರೆಯವ್ರಿಗೂ, ಇರಲಿ ಇನ್ನೊಂದು ಬರುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಸರಿ ಸರ್ ಅಂತೇಳಿ ಮನೆಗೆ ಬಿಟ್ಟು ಹೋದರು. ಆಮೇಲೆ ಆಗಾಗ್ಗೆ ಟೌನ್ನಲ್ಲೂ ಅಲ್ಲಿ ಇಲ್ಲಿ ಎಲ್ಲರೂ ಸಿಗೋರು, ಮಾತಾಡಿಸಿ ನಮಸ್ಕಾರ ಮಾಡ್ತಾಯಿದ್ದು. ಅವ್ರ ಜೊತೆಯಲ್ಲಿ ಮಾಡೋವಂಥ ಅವಕಾಶ ಸಿಗಲಿಲ್ಲ. ಆ ನಂತರ ಏನಾಯಿತು, ನಮ್ಮ ಮುಸೂರಿ ಕೃಷ್ಣಮೂರ್ತಿಯವರು, ಭವಾನಿ ಶಂಕರ್ ಅಂತೇಳಿ ಈಗ ನೆನಪಾಯ್ತು, ನಿರ್ಮಾಪಕರು. ನಮ್ಮ ಅಂಗಡಿ ಹತ್ರ ಅವರೇ ನಿರ್ಮಾಪಕರು. ಸಿನಿಮಾ ಹೆಸರು ಬೆಕ್ಕಿನ ಕಣ್ಣು. ಅದರಲ್ಲಿ ಹೀರೋ ಮರ್ತುಬಿಟ್ಟಿದ್ದೀನಿ, ಪ್ರಮುಖವಾದ ಪಾತ್ರ ನಮ್ಮ ಮುಸೂರಿ ಕೃಷ್ಣಮೂರ್ತಿ. ಪ್ರೀಮಿಯರ್ ಸ್ಟುಡಿಯೋಗೆ ಬಂದ್ಬಿಡೋ ರಾಮಾನಂದ ಅಂದರು ಭವಾನಿ ಶಂಕರ್. ಸರಿ, ಸೈಕಲ್ ಹಾಕೊಂಡು ಹೋದೆ. ಸೈಕಲ್ ಹಾಕೊಂಡೋದೆ, ಮುಸೂರಿ ಕೃಷ್ಣಮೂರ್ತಿನ ಪರಿಚಯ ಮಾಡಿಕೊಟ್ರು. ಸರ್ ಇವನು ಏನಪ್ಪ ಏನು ಮಾಡ್ತೀಯಾ, ಅವ್ರದ್ದೊಂಥರ ವಾಯ್ಸೇ ಒಂಥರ ಇದು, ಚೆನ್ನಾಗಿ ಮಾತಾಡಿದ್ರು. ಸರ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಲ್ಲ, ಯಾವುದಕ್ಕೆ?
ಅವರ ರಿಲೇಷನ್ ಒಬ್ಬ ಇದ್ದ ನನ್ನ ಜೊತೆ, ವಿಶ್ವನಾಥ್ ಅಂತೇಳಿ. ಅವನು ಕರ್ಕೊಂಡೋಗಿದ್ದೆ ಡಬಲ್ ರೈಡಿಂಗಲ್ಲಿ ಹಿಂದೆ ಕೂರಿಸ್ಕೊಂಡು. ಅವನು ಚಿಕ್ಕಪ್ಪನ ಮಾವನ ಅಂತ ಹೇಳಿದ್ ಮಾಡ್ದ, ಕೊಟ್ಬಿಡು ಮಾತಾಡ್ತಾನೆ, ರಮಾನಂದ ನಾಟಕ ಮಾಡ್ತಾನೆ, ಚೆನ್ನಾಗಿ ಬರೀತಾನೆ ಅಂತೇಳಿ. ಸರಿ 10 ಗಂಟೆಗೆ ಬಂದ್ಬಿಡು ಅಂತ ಹೇಳಿದ್ರು ಹೋಟೆಲ್ ಮಹಾರಾಜಕ್ಕೆ ಮೈಸೂರಲ್ಲಿ. ಸರಿ ಒಂದು 10 ಗಂಟೆ ಕಾದೆ, 10 ಕಾಲ ಆಯಿತು, 10:30 ಬಂದರು. ಮುಸುರಿ ಕೃಷ್ಣಮೂರ್ತಿ ಫುಲ್ ಇದಾಗ್ಬಿಟ್ಟಿದ್ರು. ಹೋದರು, ಸಾರ್ ಅಂತ ಹೇಳಿದ್ರೆ ಬಾಗಿಲು ರೂಮ್ ತಟ್ಟಿದ್ರು. ಅವ್ರ ರೂಮ್ನವ್ರು ಆಚೆ ಬಂದರು. ಇವ್ರು ಬಂದ ಹೋಟೆಲ್, ನಾನು ಸರ್ ಈ ರೂಮ್ ಸರ್ ನಿಮ್ಮದು ಅಂತೇಳಿ ಪಕ್ಕದ ರೂಮ್ ಕರ್ಕೊಂಡೋದ. ನಾನು ಅದೇ ಏನು ಬಂದಿದ್ದು ಅಂದರು. ಸರ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಲ್ಲ ಸರ್. ಹೇಳಿದ್ನಲ್ಲ ಸರ್, ಭವಾನಿ ಶಂಕರ್ ಕರ್ಕೊಂಬಂದು ನಾನು ಪರಿಚಯ ಮಾಡ. ಏನು ಮಾಡ್ತೀಯಾ? ತಳಕ್ಲಾಂತೆ ತಮಟೆ ತಗೊಂಡು ತಟ ಈ ಕಾನಕ್ಷನ್ ಕಾಳಪ್ಪ ಅದು ಬಿಟ್ಟು ಬೇರೆ ಏನು ಬರೀತೀಯ? ಸರ್ ಏನೋ ಒಂದು ಆಸೆ ಸರ್, ನಿಮ್ಮಂಥವ್ರ ಜೊತೆಯಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು, ಒಂದು ಸಂದರ್ಶನ ಮಾಡಿದೆ ನನಗೊಂದು ಹೆಮ್ಮೆ ಇಲ್ಲ ಸರ್. ನಾನೊಂದು 10-20 ಪತ್ರಿಕೆ ಜನಕ್ಕೆ ಕೊಡ್ತೀನಿ. ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಫೋನ್ ತೆಗೆದ್ರು, ಏನೋ ಮಾತಾಡಿದ್ರು, ಈಗಿಟ್ರು, ಸ್ವೀಟ್ ಬಂತು. ಅವ್ರಿಗೆ ತರಿಸ್ತಾರೆ ಅಂದ್ಕೊಂಡಿದ್ದೆ, ಅವ್ರಿಗೆಲ್ಲ ಕೇಸರಿ ಹೊತ್ತಿದ್ದು. ಈಗ ತೊಗೊಂಡ್ರು, ಬಾಯಲ್ಲಿ ರಮಾನಂದ ಅಂದರು. ವಿಶ್ವನಾಥನ ಪಕ್ಕದ ನಾನು ಬಾಯಿ ಹೋಗಿ ತಿರುಗ್ಬಿಟ್ರು, ಮೂಗಿಗೆಲ್ಲ ಹೊಟ್ಟಾಯ್ತು ಸ್ವೀಟು. ಆಮೇಲೆ ಇಂಟರ್ವ್ಯೂ ಕೊಟ್ಟರು. ಇಂಟರ್ವ್ಯೂನ ಈಗಲೂ ಅದು ಪತ್ರಿಕೆ ಇದೆ ಮೈಸೂರು ಮಿತ್ರದಲ್ಲಿ. ಮೈಸೂರು ಮಿತ್ರಕ್ಕೆ ಬರೆದೆ. ಆಮೇಲೆ ಮಾರನೇ ದಿನ ಶೂಟಿಂಗ್ ತೊಗೊಂಡೋದು ಕೊಟ್ಟೆ. ಸಿನಿಮಾಗೆ ಬರಬೇಕು ಅಂತ ಇದೆಯಾ? ಹೌದು, ಅದರ ಅವಕಾಶ ಸಿಗ್ಬೇಕಲ್ಲ. ಭಾಳ ಕಷ್ಟ ಇಲ್ಲಿ, ತಾಳ್ಮೆ ಬೇಕು, ಸಾಧನೆ ತುಂಬ ಬೇಕು. ಅಂದರೆ ಒಂದಲ್ಲ ಒಂದಿನ ಸಿಗುತ್ತೆ, ವೆಯ್ಟ್ ಮಾಡಬೇಕು. ಇಲ್ಲಿ ಕಾಯುವಿಕೆ ಇದೆಯಲ್ಲ, ಅದು ಭಾಳ ನಿಮ್ಮ ಈ ಜೀವನವನ್ನು ಕಾಯಿಸ್ಬಿಡುತ್ತೆ. ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಿಲ್ಲ ಅಂದರು. ಆಯ್ತಾ, ನಿಮ್ಮ ಆಶೀರ್ವಾದ ಇರಲಿ ಸರ್, ಒಂದಿನ ನೋಡ್ಕೊಳ್ಳೋಣ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಅವರು ವಾಣಿ ಅನ್ನೋ ಸಿನಿಮಾದಲ್ಲಿ 1940 ಸಮಯದಲ್ಲಿ ಸಿನಿಮಾಕ್ಕೆ ಎಂಟ್ರಿ ಆಗ್ತಾರೆ. ಸಿನಿಮಾಕ್ಕೆ ಅವ್ರಿಗೆ ಸಿಕ್ಕಿದ್ದೇ ಪಡುವರಳ್ಳಿ ಪಾಂಡವರು. ಒಂದು 3 ದಶಕದ ನಂತರ ಅವ್ರಿಗೆ ಒಳ್ಳೆ ಪಾತ್ರ ಸಿಕ್ಕಿದ್ದು, ಒಂದೇ ಪಾತ್ರ ಸಿಕ್ಕಿದ್ದು. ಅದನ್ನು ಅವ್ರು ಹೇಳ್ತಾರೆ, ನನ್ನ ಹತ್ರನೂ ಹೇಳ್ತಾರೆ. ಶುಭಮಂಗಳದಲ್ಲಿ ಒಂದೇ ಪಾತ್ರ, ರಜನಿಕಾಂತ್ ಅವ್ರ ಜೊತೆ ನೋಡಿದೆ ಅಂತ ಹೇಳಿದ್ನಲ್ಲ, ಆ ಶುಭಮಂಗಲದಲ್ಲಿ ಒಂದು ಪಾತ್ರ ಇದೆ. ಆರ್ತಿಯವರು ಇದನ್ನು ಮಾಡ್ತಾರೆ, ಸೋಪು ಇದನ್ನೆಲ್ಲ ಮಾರಕ್ಕೆ ಬಂದಿರ್ತಾರೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ. ಅವ್ರು ಹೇಳ್ತಾರೆ, ಇದೆಲ್ಲ ಯಾಕಮ್ಮ ಈ ಮಕ್ಕಕ್ಕೆ, ಸಾಯಂಕಾಲ ಬಂದ್ಬಿಡೋದಿರೋ ಅಂತಾರೆ. ಥಿಯೇಟರ್ಗೆ ಒಳ್ಳೆ ನೋಡ್ತಾರೆ. ಅಂದರೆ ಸಿಕ್ಕಿದ ಪಾತ್ರವನ್ನು ದಕ್ಕಿಸ್ಕೋಬೇಕು. ಆ ಥರ ಪಾತ್ರ ಕಲಾವಿದರಿಗೆ ಸಿಕ್ಕಿದ್ರೆ ಒಂದು ಚಾಲೆಂಜ್ ಆಗುತ್ತೆ. ಈಗ ನಮಗೊಂದು ಹಸಿವು ಇರುತ್ತೆ ಒಳಗಡೆ, ನಮ್ಮಲ್ಲಿರೋ ಒಂದು ಅಭಿನಯ ಆಚೆ ಬರಬೇಕು, ಭಾವನೆಗಳನ್ನ ಆಚೆ ಬಿತ್ತಬೇಕು ಅಂತ ಹೇಳಿದ್ರೆ ನಿರ್ದೇಶಕರು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಬಳಸ್ಕೋಬೇಕು. ಬೈಯೋದು ನಾವು ಆಶೀರ್ವಾದ ಅಂತ ತಿಳ್ಕೊತೀವಿ. ನಾವು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಚಿತ್ರರಂಗಕ್ಕೆ ಬಂದಮೇಲೆ ಏನಾರು ಮಾಡಿದ್ರೆ ಬೇರೂರದ ಮೇಲೆ ಒಂದು ಒಳ್ಳೆ ಹೆಸರಲ್ಲಿ ಇಂಥವ್ರು ಇದ್ರಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು. ಅದಕ್ಕೆ ಇವರೆಲ್ಲ ಗುರುಗಳಾಗ್ತಾರೆ. ಯಾರು? ನಮ್ಮ NS ರಾವ್ ಅವ್ರು ಬರೆದಿರೋ ನಾಟಕಗಳು ಮಾಡಿದ್ದೀನಿ, ಮುಸುರಿ ಕೃಷ್ಣಮೂರ್ತಿ ಅವರ ಮಾತುಗಳಿದೆ. ಅದೆಲ್ಲ ನಮ್ಮ ಜೀವನಕ್ಕೆ ಹೋಗಿರೋದ್ರಿಂದ ಏನಾಗುತ್ತೆ, ಅದೊಂದು ಕಲಿಕೆಯ ಪಾಠವಾಗಿರುತ್ತೆ. ನಿಮಗೆ 300 ಸಿನಿಮಾದಲ್ಲಿ ಕನಿಷ್ಠ ಪಕ್ಷ ಒಂದು ಅದ್ಭುತವಾದಂಥ 3 ಪಾತ್ರ ಇದೆಯಾ? ಈಗ ಸಾಧು ಕೋಕಿಲ್ ಅಂತ ಜೊತೆಲಿ ಅದು ಒಂದು 45 ಲಕ್ಷ ಜನ ನೋಡಿದ್ದಾರೆ. 10 ಪೈಸಾ ಕೊಟ್ಬಿಟ್ಟು ನಿನ್ನ ಇದು ಅಂತ ಕೇಳ್ತೀನಿ. ವಾಲಿ ಸಿನಿಮಾದಲ್ಲಿ ಅದೊಂದು ಅದ್ಭುತವಾದ ಪಾತ್ರ, ಅದನ್ನು ಲಕ್ಷಾಂತರ ಜನ ನೋಡಿದ್ದಾರೆ. ಈಗಲೂ ಅದನ್ನೆಲ್ಲರೂ ನನಗೂ ಡೈಲಾಗ್ ಹೇಳ್ತಾರೆ. ಓಂ ನಮ ಶಿವಾಯ ಅಂತೇಳಿ ಥ್ರಿಲ್ಲರ್ ಮಂಜು ಅವ್ರ ಸಿನಿಮಾ, ಅದರಲ್ಲಿ ಶೋಭರಾಜ್ಗೆ ಒದ್ಬಿಟ್ಟು ಈಗ ಹೋಗ್ತೀನಿ. ಸಾಧು ಕೋಕಿಲೆ ಮ್ಯೂಸಿಕ್ ಮಾಡಿದ್ದು, ಸಾಧು ಕೋಕಿಲೆನೇ ಹೇಳಿದ್ದು, ನಾನು ನಿನಗೆ ರಮಾನಂದ್ ನಿನಗೆ ಸಾಧು ಇದು ಬಾಚಾ ಸಿನಿಮಾ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದ್ರಲ್ಲಿ ಹೊಡೆದ್ಬಿಟ್ಟು ಈಗ ಅಂದ್ಕೊಂಡು ಈಗ ಹೋಗ್ತಾನೆ. ಅವಾಗ ಶೋಭರಾಜ್ ಹೇಳ್ತಾರೆ, ಇವನು ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಡ್ತಾನೆ ಅಂತ. ಅದನ್ನ ಜನ ಇವತ್ತು ಗುರುತಿಸ್ತಾರೆ. ಆಮೇಲೆ ಆಪ್ತಮಿತ್ರದಲ್ಲಿ ಒಂದು ಇವನು ಮಂತ್ರವಾದಿ, ಅದರಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ ಏನಂತಂದರೆ, ಡೈಲಾಗ್ ಕೊಟ್ಟರು ದ್ವಾರಕೀಶು ಸತ್ಯಜಿತ್ ಜೊತೆ ಡೈಲಾಗ್ ಹೇಳಿದೆ. ಓಕೆ ರಾಜಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರು. ಸರ್ ನಿಮ್ಮ ಜೊತೆಲಿ ಬಂದಿದೆ, ನಿಮ್ಗೊಂದು ಡೈಲಾಗ್ ಹೇಳ್ತೀನಿ ತರ್ರಿ, ನಿಮ್ಮ ಸಿನಿಮಾ ಡೈಲಾಗ್ ನಿಮ್ಗೆ ಗೊತ್ತಿಲ್ಲದೆ ಇರೋದೊಂದು ಹೇಳ್ತೀನಿ ಅಂತ ಹೇಳಿದೆ. ಮಮತೆ ಬಂಧನದ್ದು ಏನಂತ ಹೇಳಿದ್ರೆ ಮಾಡಿದೆ. ಒಂದೇ ಶಾಟು ಓಕೆ ಆಯಿತು. ಮೇಲಿಂದ ಈಗ ಬರ್ತೀನಿ, ಕಾಲು ಹುಡುಕ್ಬಿಡ್ತು. ಪಂಜಿನಿಗೆ ಇಟ್ಕೊಂಡಿದ್ದೆ, ಕಾಲು ಹುಡುಕ್ಬಿಡ್ತು. ಎಡಗಾಲ ಇಷ್ಟು ದಪ್ಪ ಆಗ್ಬಿಡ್ತು. ನೋವು ಗೊತ್ತಾಗ್ತಾ ಇದೆ, ಮುಖದಲ್ಲಿ ಭಾವನೆ, ಎದುರ್ಕೊಳ್ಳೋ ಭಾವನೆ ಇದೆ, ಹೊಂದಾಣಿಕೆ ಆಗುತ್ತೆ. ಈಗ ಬಂದೆ, ಮೆಟ್ಲ ಮಿಂದ ದಡ್ಡ ಅಂತ ಬೀಳ್ತೀನಿ, ಕೆಳಗಡೆ ಬಿದ್ದೀಗ ನಿಲ್ತೀನಿ, ಕಾಲಿಷ್ಟು ದಪ್ಪ ಆಗ್ಬಿಟ್ಟಿದೆ ಸರ್, ಊದ್ಬಿಟ್ಟಿದೆ. ಇನ್ನೊಂದು ಶಾಟ್ ತೆಗಿಬೇಕು ವಾಸು ಸಾರು. ನನ್ನ ಕೇಳಿ ಕಾಲನ್ನ ಈಗ ಎಡಗಾಲಿಟ್ಟೆ ಬಲಗಾಲ ಹೋಗ್ಬೇಕು, ಬಲಗಾಲಿಟ್ಟೆ ಎಡಗಾಲ ಆಗಲ್ಲ.
ಎಡಗಾಲಿಗೆ ಇಡಬೇಕಲ್ಲ, ಆಗ್ತಾ ಇಲ್ಲ ಸರ್. ಒಂದು ಅರ್ಧ ಗಂಟೆ ಮೇಲೆ ತಗೊಳ್ತೇವೆ ಸರ್ ಆ ಶಾಟು. ಖಾಲಿ ಅದು ಒಂದೇ ಶಾಟ್ ಆದ್ರೆ ಅದು ಸೀನ್ ಮುಗಿಯುತ್ತೆ. ಈ ಕಷ್ಟಪಟ್ಟು ಹಿಡ್ಕೊಂಡು ಅದು ಅಂದ್ಕೊಂಡು ಈಗ ಹೆಜ್ಜೆ ಇಟ್ಬಿಟ್ಟೆ ಸರ್. ಓಕೆ ಅಂದರು. ಸೌಂದರ್ಯ ಅವರು ಆಮೇಲೆ ಕೇಳಿದ್ರು, ನೀವು ಯಾಕೆ ಮಾಡಕ್ಕೆ ಹೋದ್ರಿ? ಡೂಪ್ ಹಾಕ್ಬಾರ್ದ? ನಾನೇ ಡೂಪ್ ಆರ್ಟಿಸ್ಟಮ್ಮ, ನಮ್ಗೆ ಯಾರಮ್ಮ ಡೂಪ್ ಹಾಕ್ತಾರೆ ಅಂತ ಹೇಳಿದೆ. ಆಮೇಲೆ ಮ್ಯಾನೇಜರ್ಗೆ ಹೋಗಿ ಸರ್ ಅಂತ ಹೇಳಿದೆ, ಕನ್ವಿನ್ಸ್ ಇಲ್ಲ. ದ್ವಾರಕೀಶ್ ಇದ್ರು, ದ್ವಾರಕೀಶ್ ಹತ್ರ ಚೆನ್ನಾಗಿ ಮಾಡಿದೆ ಕಣ ರಾಜ ಅಂತ ಹೇಳಿದ್ರು. ನಾವು ಸರ್ ನೀವು ಮಾಡಿ ಶೂಟಿಂಗ್ದು ಒಂದು ಹೇಳ, ನಿಮ್ಮದು ಮೊದಲನೇ ಸಿನಿಮಾದ್ದು, ಮೊದಲನೇ ಸಿನಿಮಾ ಯಾವುದು ದ್ವಾರಕೀಶ್ದು? ಮೇಯರ್ ಮುತ್ತೆಲ್ಲ ಅಂದ್ಬಿಡ್ತಾರೆ. ಅಲ್ಲ, ಅವ್ರ ಸ್ನೇಹಿತರೆಲ್ಲ ಸೇರಿ 200-250 ರೂಪಾಯಿ ಹಾಕೊಂಡು ಮಾಡಿದ್ದಿರುತ್ತೆ, ಮಮತಿಯ ಬಂದಲ್ಲ ಅಂತ. ಅದ್ರಲ್ಲೊಂದು ಅವ್ರಿಗೆ ಆಡಿದೆ, ಆ ಹಾಡನ್ನ ಅವ್ರ ಮುಂದೆ ಹೇಳ್ಬಿಟ್ಟೆ. ಎಷ್ಟಿದಾಗ್ಬಿಟ್ರು ಅಂತ ಹೇಳಿದ್ರೆ, ಯಾವುದು ಅಂತ ಹೇಳಿದ್ರೆ, ನಗುವಾಗ ನಾನೇ ರಾಜ್ಕುಮಾರ್, ಉದಯಲ್ಲಿ ಕಂಡರೆ ಉದಯ ಕುಮಾರ್, ಮದುವೆಗೆ ನಿಂತರೆ ಕಲ್ಯಾಣ್ ಕುಮಾರ್, ಒಲಿಯದೆ ಹೋದರೆ ನಾ ಗಮಾರ್. ಈ ಹಾಡು ಹೇಳಿದೆ, ಖುಷಿ ಆಗ್ಬಿಟ್ಟು ತುಂಬಾ ನಕ್ಬಿಟ್ರು. ಸರ್ ಪೇಮೆಂಟ್ ಅಂತಿದೆ. ಕನ್ವಿನ್ಸು ಇಲ್ಲ ಕಡೆ ಅಂದ್ರು. ದುಡ್ಡು ಇರಲಿಲ್ಲ ಸರ್. ಕಾಲೇಜ್ ದಬ್ಬ ಊದ್ಬಿಟ್ಟಿದೆ ಸರ್, ಕೆನೆಟಿಕ್ ಕೊಂಡ ಇದೆ, ಕಾಲ್ನಿಗೆ ಇಟ್ಕೊಂಡೆ. ನಾಳೆ ಬಂದು ಇಸ್ಕೊರಮ್ಮ ನಂದು ಅಂದ್ರು. ಸರ್ ಬರ್ತೀನಿ ಅಂತೇಳಿ ಕಾಲ್ನ ಈಗ ಇಟ್ಕೊಂಡೇ ಹೋದೆ. ಆದರೆ ಆ ಪಾತ್ರದ ಮುಖ್ಯನ ಅದನ್ನ ಲಕ್ಷಾಂತರ ಜನ ಬಹುಶಃ ಕೊಟ್ಟೆ ಅಂತೀರ, ರೀಲ್ಸು ಇದು ಎಲ್ಲದರಲ್ಲೂ ನೋಡಿದ್ದಾರೆ, ಮಾತಾಡ್ತಾ ಇರ್ತಾರೆ. ಆಮೇಲೆ ದೊಡ್ಡ ಪಾತ್ರವನ್ನ ನಮ್ಮ ಇವ್ರು ಕೊಟ್ರಲ್ಲ, ಯಾರೋ KV ಜಯರಾಮ್ ಅವರು ರಂಜಿತಾದಲ್ಲಿ, ಕೆಲವರು ರಂಜಿತಾ ರಮಾನಂದ ಅನ್ನೋಕ್ಕೆ ಶುರು ಮಾಡಿದ್ರು. ಹೌದು. ಆದರೆ ನನಗೆ ಮೈಸೂರು ರಮಾನಂದ ಅನ್ನೋದು ಯಾಕೆ ಬಂತು? ಅದೊಂದು ವಿಶೇಷ ಇದೆಯಲ್ಲ. ನಮ್ಮ ಮನೆ ಹತ್ರ ಶಾರದಾ ವಿಲಾಸ್ ಕಾಲೇಜಲ್ಲಿ ಶೂಟಿಂಗು. ಯಾರು ಅಗ್ರಗಣ್ಯರೆಲ್ಲ ಓದಿದ್ರು, ಅಂಬರೀಷು, ದ್ವಾರಕೀಶು, ಮಾಸ್ಟರ್ ಹಿರಣ್ಯ, ಅಶ್ವತ್ ಎಲ್ಲ ಅದೇ ಕಾಲೇಜಲ್ಲಿ ಶೂಟಿಂಗು. ನಂದು ಜಾಲಿ ಬ್ರದರ್ಸ್ ರೂಮ್ ಇತ್ತು. ಅಲ್ಲೇನಾಗ್ತಿದೆ, ಜೋರು ಗಲಾಟೆ ಆಗ್ತಾ ಇದೆ. ಎಲ್ಲ ನಮ್ಮ ಹುಡುಗರು ಜೋರು, ನಂದು ಗ್ಯಾಂಗ್ ಜೋರು, ನಾನು ಲೀಡ್ರು. ಅವಾಗ ಕಲ್ಪನಾರು ನನ್ನ ಕರೆದ್ರು. ನಮ್ಮ ಫ್ರೆಂಡ್ ಇದ್ದಾನಲ್ಲೇ, ಕಲ್ಪನಾ ಕರಿತಾವ್ ಕಣವು, ಬಹುಶಃ ನಿನ್ಗೆ ಅವಕಾಶ ಇರ್ಬೇಕಿದ್ರಲ್ಲಿ, ಎಲ್ಲ ಓಡಾಡ್ತಾ ಇರ್ತೀಯಲ್ಲ, ಕೊಡ್ತಾರ ಹೋಗೋ. ಮೇಡಮ್ ನಮಸ್ಕಾರ ಅಂತ ಹೇಳಿದೆ. ಬನ್ನಿ ಮೇಲೆ ಅಂದರು. ಕರ್ಕೊಂಡು ಹೋದ್ರು. RNG ಗೋಪಾಲ್ ಇದ್ರು, ವಾಜಿರಾಜ್ ಇದ್ರು. ನಮಸ್ಕಾರ ಅಂತ ಕೂತೋಣ. ಏನು ನಿಮ್ಮ ಹೆಸರು ಅಂದರು? ರಮಾನಂದ್ ಅಂತ ಹೇಳಿದೆ. ಇಲ್ಲಿ ಏನು ಮೇಡಮ್ ನಾನು ಕರೆದಿದ್ದು, ಏನಾರು ಅವಕಾಶ ಇದೆಯಾ ಅಂದೆ ವಾಜಿರಾಜ್ ಅವ್ರಿಗೂ. ಕರೆದ್ಬಿಟ್ಟೆಲ್ಲ ಅವಕಾಶ ಕೊಡ್ತಾರೆ ಅಂತ. ಇಲ್ಲ, ಸ್ವಲ್ಪ ಶೂಟಿಂಗಿಗೆ ತೊಂದರೆ ಆಗ್ತಾಯಿದೆ, ಜನರನ್ನ ಅವಾಯ್ಡ್ ಮಾಡ್ಬೇಕಲ್ಲ ಅಂದರು. ಸರ್ ನಾನೇ 16-17 ವರ್ಷದವನು, ಏನಿದು? ಆಯ್ತು ಮೇಡಮ್ ಅಂತ ಹೇಳಿದೆ. ಹೋಗಿ ಇದು ನನ್ಗೆ ಅವಕಾಶ ಕೊಡ್ಬೇಕು ನೀವು ಸಿನಿಮಾದಲ್ಲಿ ಅಂತ ಹೇಳಿದೆ, RNG ಗೋಪಾಲ್ಗೂ ವಾದಿರಾಜ್ಗೂ. ಸರಿ, ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಬಂದೆ. ಕಲ್ಪನಾ ಅವ್ರ ಹತ್ರ ಬಂದೆ, ಮಾತಾಡ್ತಾ ಇದ್ದೆ. ನಿಮ್ಮ ಹೆಸರೇನೋ? ಏನು ಹೇಳಿದ್ರಿ ನೀವು? ರಮಾನಂದನವರು ನಾಮಿಚಿದ್ದ ಹುಡುಗದಲ್ಲಿ ಅಡುಗೆ ಬಟನ್ ಮಾಡ್ತಾರೆ. ನೀವು ಮೈಸೂರಿನವ್ರಲ್ವಾ? ಹೌದು. ಮೈಸೂರು ರಮಾನಂದ ಅಂತ ಇಟ್ಕೊಂಬಿಡಿ. ಆಯ್ತು ಮೇಡಮ್ ಇಟ್ಕೊಳ್ತೀನಿ ಅಂತ ಹೇಳಿದೆ. ಆಮೇಲೆ ಮೈಸೂರು ರಮಾನಂದ ಅನ್ನೋದನ್ನೇ ಇಟ್ಕೊಂಬಿಟ್ಟೆ. ಕಲ್ಪನಾ ಇಟ್ಟ ಹೆಸರು. ಕಲ್ಪನಾ ಇದು ಮಾಡಿದ್ದು. ಅಂದರೆ ಅವರಂತ ಅಭಿನೇತ್ರಿ ಕನ್ನಡ ಚಿತ್ರರಂಗದಲ್ಲ, ಭಾರತದ ರಂಗಭೂಮಿ ಇತಿಹಾಸದಲ್ಲೇ ಅಭೂತಪೂರ್ವ ಮಿನುಗುತ್ತಾರೆ. ಅಂದರೆ ಅವರು ನೋಡಿ, ಅವ್ರ ಎದುರಿಗೆ ಒಂದು ಗೀತೆಯನ್ನು ಹೇಳಿದ್ದೆ ಸರ್ ನಾನು. ಇಲ್ಲ ಸಾರಿ, ಅವ್ರು ಸತ್ತಾಗ ಒಂದು ಗೀತೆಯನ್ನು ಬರೆದಿದ್ದೆ. ಏನು ಬರೆದಿದ್ದೆ ಅಂತ ಹೇಳಿದ್ರೆ, ಟೌನ್ ಹಾಲಲ್ಲಿ ತುಂಬ ಜನ ಸೇರಿದ್ರು. ಕಲ್ಪನೆಗಳನ್ನು ನೆನೆದರೆ ಸಾಕು, ಕಲ್ಪನೆ ನೂರು ಮೂಡುವುದು, ಮಿನುಗುತಾರೆಯ ಮರಣವ ನೆನೆದರೆ ಕಣ್ಣಲ್ಲಿ ನೀರು ಮೂಡುವುದು. ಸಾಕು ಮಗಳಿಂದ ತುಳು ಚಿತ್ರ ಅದು ಮರ್ತಿದೆ. ಸಾಕು ಮಗಳಿಂದ ಮಲೆಯ ಮಕ್ಕಳು ನಟಿಸಿದ ಚಿತ್ರಗಳ 67. ಪಂತುಲು ತಂದ ಸಾಕು ಮಗಳು, ಮಂಗಳೂರಿನ ಮುದ್ದಿನ ಮಗಳು, ಶರಪಂಜರದ ಕಾವೇರಿಯಾಗಿ, ಗೆಜ್ಜೆ ಪೂಜೆ ಚಂದ್ರಳಾಗಿ, ನೀಡಿದ ಅಭಿನಯ ಮರೆಯುವರಾರೆ, ಓ ಮಿನುಗುವ ತಾರೆ. ಶ್ರೀನಾಥ್ ಇದ್ರು ಅವತ್ತು, ಡಿಕ್ಕಿ ಮಧುರಾಯರಿದ್ರು. ಎಲ್ಲಿ 81ರಲ್ಲಿ ಮೈಸೂರು ಟೌನ್ನಲ್ಲಿ. ಈ ಹಾಡನ್ನ ಕಂಠ ಸರಿ ಇಲ್ಲ, ಯಾರು ಹೇಳಲಿಲ್ಲ. ನಾನು ಹೇಳಿದೆ ನನ್ನ ರಾಗ ಸರಿ ಇಲ್ಲ, ಬರ್ದೀನಿ, ಆದ್ರೆ ನೀವು ಯಾರು ಹೇಳಲ್ಲ, ನಾನೇ ಹೇಳ್ತೀನಿ ಅಂತ ಹೇಳಿದೆ. ಬಾಚಿ ತಪ್ಕೊಂಬಿಟ್ರು, ಎಲ್ಲ ಬೇಷ್ ಅಂದರು. ಅಂಥ ನಟಿಯನ್ನ ನಾವು ಕನ್ನಡ ಚಿತ್ರರಂಗ ಕಾಣಲೇ ಇಲ್ಲ. ಆ ಥರ ಕಂಡಿದ್ದು ಅಂತ ಹೇಳಿದ್ರೆ ಬಿ ಸರೋಜಾದೇವಿ ಒಬ್ಬರನ್ನು. ಈಗೆಲ್ಲ ಮರ್ತೇ ಬಿಡ್ತಾರೆ. 4 ದಿನದಲ್ಲಿ ಎಂಥ ಆರ್ಟಿಸ್ಟ್ ಆದರೂ ಮರ್ತು ಬಿಡ್ತಾರೆ. ಈಗ ಅವರ ಒಂದು ಪ್ರತಿಷ್ಠೆನ ನಿಲ್ಲಿಸ್ಕೊಳ್ಳೋದೇ ಬಹಳ ಕಷ್ಟವಾಗಿರುತ್ತೆ. ಮತ್ತೆ ನೆನಪಿಸುವಂಥ ಯಾವುದೇ ಕಾರ್ಯಕ್ರಮಗಳು ಕನ್ನಡದಲ್ಲಿ ಸಾಮೂಹಿಕವಾಗಿ ಆಗ್ತಾ ಇಲ್ಲ. ಈಗ ಸ್ಮಾರಕ ಪ್ರಜ್ಞೆ ಅಂದ್ರೆ ಅದು ಕೆಲವರಿಗೆ ಮಾತ್ರ ಅಂತ ಆಗಿದೆ. ಹೌದು ಅಲ್ವಾ? ಈಗ ಬಾಲಣ್ಣನಂಥವ್ರು, ನರಸಿಂಹರಾಜನಂಥವ್ರು, ಅಥವಾ ನಮ್ಮ ಸುಬ್ಬಯ್ಯ ನಾಯ್ಡು ಎಲ್ಲಿ HL ನರಸಿಂಹ, ಯಾರ್ಯಾರು, ಏನು ಒಂದು ದೊಡ್ಡ ಲಿಸ್ಟೇ ಇದೆ ಕನ್ನಡ ಚಿತ್ರರಂಗವನ್ನ ಕಟ್ಟಿದವರು. ನೋಡಿ, ಅಹೋಬಲ್ ರಾವ್ ಅಂತ ಇದ್ರಂತೆ. ಹೌದೌದು.
ನಾವಿದ್ದ ಮನೇಲಿ ಇದ್ರಂತವ್ರು. ಹೌದು. ಅಲ್ಲೊಂದು ಘಟನೆ ನಿಮ್ಗೆ ಹೇಳ್ತೀನಿ ಹೇಳಿ. ಅವರು ಕಾಮಿಡಿ ಆರ್ಟಿಸ್ಟ್ ಅವರು. ನಾವಿದ್ದ ಆ ಮನೇಲಿ ಕಾಲದ ಬಹಳ ದೊಡ್ಡ ಆರ್ಟಿಸ್ಟ್. ನಮ್ಮ ಮನೇಲಿ ಇದ್ದಂತೆ. ಅಲ್ಲಿ ಒಂದೇನಾಗಿದೆ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟಾರ ಅವ್ರ ಮನೇಲಿ. ಪೊಲೀಸ್ನವ್ರು ಬಂದಿಯಾರಂತೆ. ಪೊಲೀಸ್ನವ್ರು ಅಹೋಬಲ್ ಇದಾರಂತೆ. ಪೊಲೀಸ್ನವರೆಲ್ಲ ಯಾರು ಇಳೀತಾ ಇಲ್ಲ ಅಲ್ಲಿ. ಯಾರನ್ನ ನೇಣು ಹಾಕೊಂಡ್ರ ಬಾಗಲ್ ಹೊಡಿಯೋದಕ್ಕೆ. ಅಹೋಬಲ್ ರಾವ್ ಮೇಲೆ ಹೆಂಚಿ ತೆಗೆದು ಕೆಳಗಡೆ ಇಳಿದ್ರಂತೆ. ಒಬ್ರು ಆರ್ಟಿಸ್ಟ್ಗೆ ಅವರು ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾರೆ, ಸೇರಿರ್ತಾರೆ, ಎಲ್ಲ ವಿಚಾರವನ್ನು ತಿಳಿದಿರ್ತಾರೆ. ತಿಳಿದು ಅವರು ಬಾಗಲ್ ತೆಗೆದ್ರಂತೆ. ಆಮೇಲೆ ಪೊಲೀಸ್ನವ್ರು ಬಂದ್ರಂತೆ, ಎನ್ಕ್ವೈರಿ ಆಯ್ತಂತೆ. ಇದು ಆಗಿನ ಕಾಲದಲ್ಲಿ ಜನಜನಿತವಾಗಿದ್ದ ಮಾತು. ಗಣಪತಿ ಭಟ್ರು ಎಂತ ಕಲಾವಿದರು. ಯಾರು ನೆನಪಿದೆ ಈಗ? ಯಾರಿಗೂ ಒಬ್ರಿಗೂ ಇಲ್ಲ. ಬಂಗಾರದ ಮನುಷ್ಯರು ಅವರು ದೊಡ್ಡ ಪಾತ್ರ ಮಾಡ್ಬೇಕಾಯ್ತದೆ. ನಾನು ಒಂದು ಸಭೆಯಲ್ಲಿ ಹೇಳ್ಬಿಟ್ಟೆ, ಗಣಪತಿ ಭಟ್ರು ಹೆಂಡ್ತಿನೇ MG ರಾಮಚಂದ್ರ ಅವ್ರ ಹೆಂಡ್ತಿ ಜಾನಕಿ ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಜಾನಕಿ ಅನ್ನೋರು ಇಬ್ಬರಿದ್ರು ತಮಿಳ್ ಚಿತ್ರರಂಗದಲ್ಲಿ. ಸಾವುಕಾರ ಜಾನಕಿ ಈಗ ಬೆಂಗಳೂರಲ್ಲೇ ಇದ್ದಾರೆ, ಗುಬ್ಲಾಳದಲ್ಲಿದ್ದಾರೆ. ಅವಾಗ ಇವರು ಬರೀ ಜಾನಕಿ ಆದ್ರು. ಅವರು ಸಾವುಕಾರ ಅನ್ನೋ ಸಿನಿಮಾದಲ್ಲಿ ಸಾವುಕಾರ ಜಾನಕಿ. ಆಮೇಲೆ ಗಣಪತಿ ಭಟ್ ಅವ್ರನ್ನ ಬಿಟ್ಟ ಮೇಲೆ ಅವರು MG ರಾಮಚಂದ್ರನ್ ಮದುವೆ ಮಾಡ್ಕೊಂಡಾಗ ಅವರು ಜಾನಕಿ ರಾಮಚಂದ್ರನಾಗಿ 13 ದಿನ 15 ದಿನ ಮುಖ್ಯಮಂತ್ರಿ ಆಗಿದ್ದರು ಗಣಪತಿ ಭಟ್ರು. ಈಗಿನ ಜನರೇಷನ್ ಯಾರು ಗೊತ್ತೇ ಇಲ್ಲ. ಬೇಡ. ಹನುಮಂತಾಚಾರ್ಯ ಗೊತ್ತಾ? ಉತ್ತರ ಕರ್ನಾಟಕದ ಭಾಷೆಯನ್ನ ಅಬ್ಬಬ್ಬಬ್ಬ ಬೇಡ. ಗುಬ್ಬಿ ವೀರಣ್ಣವರ ಮಗ ಶಿವರಾಜು ಎಂತ ಅದ್ಭುತ. ಜಿಗಿ ತನ್ನಲ್ಲಿ ಗಗನದ ಬೈಯಲ್ಲ ಪಟ್ಟ ಗಾಳಿಯಲ್ಲಿ ತೇಲಿ. ಅವರು ಆ ಲವಲವಿಕೆ ಆತನ. ಚಂದ್ರವಳ್ಳಿ ತೋಟದಲ್ಲಿ ಒಬ್ಬರು ಮಾಡ್ಯಾರ, ಅವರು ಗುಬ್ಬಿ ವೀರಣ್ಣರ ಮಗ ಅಂತೆ. ಬಸವರಾಜು ಎಂತ ಅಭಿನಯ ಪಟುಗಳು. ಅದನ್ನೆಲ್ಲ ನಾವು ಕೇಳ್ತಾ ಇದ್ದಾಗ ರಾಜ್ಕುಮಾರ್ ಅವರು ಸುದರ್ಶನ್ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೆ ಮಾತುಗಳನ್ನ. ಯಾವುದು ಈ ಕಡೆ ವಸಂತ ಇದು ವಿಜಯೋತ್ಸವ ಶೂಟಿಂಗು, ಆ ಕಡೆ ಮಲೆಯ ಮಾರುತ, ಈ ಕಡೆ ರಾಜ್ಕುಮಾರ್ ಅವ್ರದ್ದು ಗುರಿ ಚಿತ್ರದ ಡಬ್ಬಿಂಗು. ಆ ಸಮಯದಲ್ಲಿ ಕೇಳ್ತಾ ಬಂದ್ರೆ ಅವರು ಆಗಿನ ಕಾಲದ ವಸ್ತ್ರಾಲಂಕಾರ ಹಾಕೊಂಡು ಆ ಬಿಸಿಲಲ್ಲಿ ಇದನ್ನ ಮಾಡೋದು ಇದೆಯಲ್ಲ, ಆಕ್ಟಿಂಗ್ ಮಾಡೋದು ಇದೆಯಲ್ಲ, ವಸ್ತ್ರ ತೊಟ್ಟು ಬಹಳ ಕಟ್ಟ ಒಳಗಡೆ ಬೇವುತ್ತೋಗ್ತಾ ಇರುತ್ತೆ. ಅದರಲ್ಲಿ ನಗ್ನಗ್ತಾ ಸಹಜವಾದ ಅಭಿನಯವನ್ನು ಕೊಡ್ಬೇಕಾಗತ್ತೆ. ಅದನ್ನೆಲ್ಲ ಅವ್ರು ಹೇಳ್ತಾ ಇದ್ರು, ಕೇಳ್ತಾ ಇದ್ವು. ಆಮೇಲೆ ಬರೀ ರಾತ್ರಿ ಹೊತ್ತು ಅಭಿನಯ ಮಾಡ್ತಾ ಇದ್ದು. ಹೌದು, ಯಾಕಂತಂದ್ರೆ ಅರ್ಧ ರೇಟಲ್ಲಿ ಸ್ಟುಡಿಯೋ. ಕನ್ನಡದ ಸಿನಿಮಾದವ್ರಿಗೆ ದುಡ್ಡಿಲ್ವಲ್ಲ, ಹಾಗಾಗಿ ಅರ್ಧ ರೇಟಲ್ಲಿ ಸಿಗತ್ತೆ ಅಂತ. ಅರ್ಧ ರೇಟು. ಮತ್ತೆ ಅವಾಗ ಇಷ್ಟೇ ಸರ್, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಚಿತ್ರರಂಗದಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ, ಆಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಬಡ್ಜೆಟ್ ಇರಲಿಲ್ಲ, ಸಬ್ಜೆಕ್ಟ್ ಇರೋದು. ಈಗೇನಾಗಿದೆ, ಸಬ್ಜೆಕ್ಟ್ ಇದೆ, ಬಡ್ಜೆಟೇ ಇರಲ್ಲ. ಅದರಿಂದ ಸಿನಿಮಾ ಸೋಲ್ತಾ ಇದೆ. ಆಮೇಲೆ ಸಿನಿಮಾಕ್ಕೆ ನಿಜವಾಗ್ಲೂ ಆಯ್ಕೆ ಮಾಡಿ ಈ ಪಾತ್ರಧಾರಿಗೆ ಈ ಪಾತ್ರ ಸರಿ ಹೊಂದುತ್ತಾ ಅನ್ನೋದನ್ನ ನೋಡ್ಬೇಕು. ನೋಡೋದಿಲ್ಲ. ಈಗ ನನ್ಗೆ ಯಾವ್ದೋ ಪಾತ್ರ ಕೊಡಿ ಅಂತಲ್ಲ, ನನ್ಗೆ ಆಗುವಂತ ಪಾತ್ರ ಇದ್ದಿರ್ಕೊಡ್ಲಿ, ನಾನು ಯಾವ ಪಾತ್ರ ಕೇಳಲ್ಲ. ಬಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ ಈಗ. ಹೌದು ಸರ್. ಈಗ ಯಾರೇ ಆದ್ರೂ ನಾಳೆ ಕಳ್ಕೊಂಡು ಬೀದಿಗೆ ಬಂದ್ರು ಚಿಂತೆ ಇಲ್ಲ. ಅವ 5 ಕೋಟಿ ಅಂತಂದ್ರೆ 25 ಕೋಟಿ ಸಿನಿಮಾ ಮಾಡ್ತಾರೆ. ಹೌದು. ಆದ್ರೆ ಯಾರ ಮೇಲೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತ ಪ್ರಜ್ಞೆ ಇಲ್ಲ. ಹೌದು. ಸಬ್ಜೆಕ್ಟ್ ಇಲ್ಲ, ಬಜೆಟ್ ಇದೆ. ಅವತ್ತು ಬಜೆಟ್ ಇರಲಿಲ್ಲ, ಸಬ್ಜೆಕ್ಟ್ ಇತ್ತು. ಹೌದೌದು. ಅದಕ್ಕೆ ಹೇಳ್ತೀನಿ ನೋಡಿ, ನಾನು ನಾಟಕದಲ್ಲಿ ಇರ್ತಿರ್ತೀನಿ, ಹಣವಿದ್ದರೆ ಇಲ್ಲಿ ಈ ಜಗದಲ್ಲಿ ಹಗರಣಗಳ ಮುಚ್ಚಿಡಬಹುದು ಕಣ, ಅದುವೇ ಹಣದಲ್ಲಿ ಅಡಗಿರುವ ಗುಣ. ದುಡ್ಡು ಬ್ಲಡ್ಡು ಅರಿಯಲೇಬೇಕು, ದುಡ್ಡು ನಿಂತರೆ ಜೀವನವಿಲ್ಲ, ಬ್ಲಡ್ ನಿಂತರೆ ಜೀವವೇ ಇಲ್ಲ. ಏನಾಗೋಗಿದೆ ಅಂತ ಹೇಳಿದ್ರೆ, ಜನರು ಯಾರು ಬೇಕೋ ಅವ್ರನ್ನ ಹಾಕೊಂಡು ಮಾಡ್ತಾರೆ. ಯಾರ್ದೋ ದೊಡ್ಡ ಕಟೌಟ್ ನೋಡಿದಾಗ ಈಗ ನೋಡ್ತೀವಿ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಚಿತ್ರಮಂದಿರಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ವೈಯಕ್ತಿಕ ನಾನು ಆತ್ಮ ಪ್ರಶಂಸೆ ಮಾಡ್ಕೊಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಮಗ್ಗಿ ಪುಸ್ತಕ ಅನ್ನೋ ಚಿತ್ರ ನಾನೆಲ್ಲೋ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಓದಿರೋರು, ಫುಲ್ ಎಜುಕೇಟೆಡ್ಡು, ಏನೂ ಓದಿಲ್ಲದೆ ಇರೋರು ಎಲ್ಲರೂ ನನ್ನ ಪಾತ್ರದ ಬಗ್ಗೆ ತುಂಬ ಮಾತಾಡ್ತಾರೆ. ನನಗೆ ಮುಜುಗರ ಆಗ್ಬಿಡುತ್ತೆ. ನನಗೂ ಒಂದು ನೋವಿದೆ. ಆ ಪಾತ್ರವನ್ನು ನನಗೆ ಯಾಕೆ ನೋವು ಆಗುತ್ತೆ ಅಂತ ಹೇಳಿದ್ರೆ, ನಾನು ಹೆಚ್ಚು ಕಮ್ಮಿ 10,000 ಕಡೆ ನಾಟಕ ಮಾಡಿದೆ. ಹೇಳಿದ್ನಲ್ಲ, 40 ಬುಕ್ ಇದೆ. 40 ಬುಕ್ಕಲ್ಲೂ ರಂಗಭೂಮಿಗೆ ಸಂಬಂಧಪಟ್ಟ 10,000 ಫೋಟೋಗಳು, ಸಾವಿರಾರು ಪತ್ರಿಕೆಗಳು, ಇನ್ವಿಟೇಷನ್ 3,000 ಇನ್ವಿಟೇಷನ್ಗಳು, ಅದ್ರ ಟಿಕೆಟ್ಗಳು ಎಲ್ಲವನ್ನು ಇಟ್ಟೀನಿ. CD ಇಟ್ಟೀನಿ, ಕ್ಯಾಸೆಟ್ ಇಟ್ಟೀನಿ, ಎಲ್ಲವನ್ನು ಇಟ್ಟೀನಿ. ಹಳೆಯ ಹಾಡಿನ ಪುಸ್ತಕಗಳು ಇಟ್ಟೀನಿ. ರಾಜ್ಕುಮಾರ್ ಅವರು ಅಭಿನಯಿಸಿರೋ ಚಿತ್ರಗಳು ಎಷ್ಟು? 212 ಅಂತೇಳಿ ದಾಖಲೀಕರಣ ಮಾಡಿದ್ದಾರೆ. 212 ಅಲ್ಲ, 213. ದುಡ್ಡಲ್ಲೂರು ರೊಕ್ಕೋಜಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಪುಸ್ತಕ 7,500 ರೂಪಾಯಿ ಕೊಟ್ಟು ನಾನು ತೊಗೊಂಡಿದ್ದೀನಿ. ಏನಾಗಿದೆ ಅಂತ ಹೇಳಿದ್ರಲ್ಲಿ ಒಂದು ಸಿನಿಮಾ ಬಿಟ್ಬಿಟ್ಟಿದ್ದಾರೆ, ಅನುರಾಧ ಅಂತ. ಯಾಕೆ ಅನುರಾಧ ಅಂತಾನೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು 8ನೇ ತರಗತಿ ಓದ್ತಾ ಇರ್ಬೇಕಾದ್ರೆ, ನಾನು ಮೇಷ್ಟ್ರು ಪಾಠ ಮಾಡ್ತಿರೋ ಅಶ್ವಥ್ ಅವ್ರ ಅಳಿಯ, ನನಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ
ಈಗ ಅದ್ರಲ್ಲಿ ಒಂದು ಗೀತೆ ಇದೆ, ತೂಗುವೆ ರಂಗನ ತೂಗುವೆ ಕೃಷ್ಣನ ಅಂತ ಒಂದು ಗೀತೆ ಬೇರೆ ಇದೆ. ಅದು ನಮ್ಮ ಮೇಷ್ಟ್ರಿಗೂ ಇದೆ, NR ಭಾಸ್ಕರ್ಗೆ. ಅವರು NRB ಅಂತಿದ್ದು, ನಾ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟು. ಏಯ್ ನನ್ನನ್ನೇ ಹಾಕೋ ನೋಡ್ತೀಯ ಬರ್ಕೊಳ ಅನ್ನೋರು. ತಿರ್ಗಾ ಹಾಕೋಣ, ನನ್ನ ಸಿನಿಮಾದಲ್ಲಿ ನೋಡ್ತಾ ಸರ್ ನಿಮ್ಮನ್ನ. ಯಾವ ಸಿನಿಮಾನ? ಅನುರಾಧದಲ್ಲಿ. ಓ ಸಿನಿಮಾ ಬೇರೆ ನೋಡ್ತೀಯ ನೀನು? ಇರೋ ಆಮೇಲೆ ಮಾತಾಡ್ತೀನಿ ಅಂತ ಪಾಠ ಮಾಡಿಬಿಟ್ರು. ಪಾಠ ಮಾಡಿದ್ರೆ ಎಲ್ಲ ಹೋದ್ಮೇಲೆ ಕೂರಿಸ್ಕೊಂಡ್ರು. ಎಲ್ಲಿ ನೋಡಿದೆ ನೀನು? ಲಕ್ಷ್ಮೀ ಟಾಕೀಸಲ್ಲಿ ನೋಡಿದೆ ಸರ್. ಪಂಡ್ರಿಬಾಯಿ ಅವ್ರ ಸ್ವಂತ ಸಿನಿಮಾ ಅದು. ಮೈನಾವತಿ ಎಲ್ಲರೂ ಇದ್ರು. ಅಶ್ವತ್ತು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ನಿಮ್ದು ಅಭಿನಯ ಸರ್. ರಾಜ್ಕುಮಾರ್ ಅವರು ಮಾಡಿದಾರಲ್ಲ ಸರ್, ಬೆಂಗಳೂರು ನಾಗೇಶು, ರಾಜ್ಕುಮಾರ್ ಅವರು. ಆಮೇಲೆ ನನಗೆ ಈಗ ಗೊತ್ತಾಗಿದೆ, ಅವಾಗ ಗೊತ್ತಿಲ್ಲ. ಬೆಂಗಳೂರು ನಾಗೇಶ್ ಅವರ ಪೋರ್ಷನ್ನು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ತೆಗೆದಿದ್ದಾರೆ. ರಾಜ್ಕುಮಾರ್ ಅವ್ರ ಪೋರ್ಷನ್ ಮಡ್ರಾಸಲ್ಲಿ ತೆಗೆದಿದ್ದಾರೆ. ಅವ್ರ ಪೌರಾಣಿಕ ಅಡ್ರೆಸ್ಸಲ್ಲಿ ಡೈಲಾಗ್ ಇದೆ. ಬೆಂಗಳೂರು ನಾಗೇಶ್ ಹೇಳ್ತಾರೆ, ಅಣ್ಣ ನಿಮ್ಮನ್ನು ನೋಡ್ಬೇಕು ಅಂತ ಇದ್ದೆ, ಫೋನ್ ಇಟ್ಕೊಂಡು ಮಾತಾಡ್ತಾರೆ. ರಾಜ್ಕುಮಾರ್ ಮಾತಾಡ್ತಾರೆ. ಅಷ್ಟು ಚಿಕ್ಕ ಪಾತ್ರ. ಅಂದರೆ ನಿರ್ಮಾಪಕರಿಗೆ ಸಹಕಾರವಾಗಲಿ ಅಂತ ಮಾಡಿದ್ರು. ಅದಕ್ಕೂ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್. ಇಲ್ಲಿ ನಾನು ಬೇರೆ ಭಾಷೆಯನ್ನು ಹೊಗಳ್ತೀನಿ ಅಂತಲ್ಲ, ಈ ಅಸ್ರಾನಿ ಅವರು ಸಿನಿಮಾದಲ್ಲೆಲ್ಲ ಮಾಡ್ತಾರೆ. NSD ಅವರು ಬಹಳ ದೊಡ್ಡ ಹೆಸರು ಮಾಡಿದ್ರು. ಅಸ್ರಾನಿ ಇತ್ತೀಚೆಗೆ ತೀರೋದ್ರು. ಅವರೊಂದು ಸಿನಿಮಾ ತೆಗಿತಾರೆ, ಚಲೋ ಮುರಾರಿ ಹೀರೋ ಬನ್ನೆ ಅಂತ. ಆ ಸಿನಿಮಾವನ್ನು ನೋಡಿದೆ ನಾನು, ಚೆನ್ನಾಗಿದೆ ನೋಡಿ, ಅಮಿತಾಬ್ ಬಚ್ಚನ್ ಪಾರ್ಟ್ ನೋಡ್ಬೇಕು ನೀವು ಅಂದರು. ಒಂದು ಡೈಲಾಗು ಇಲ್ಲ ಅಂದರು. ಒಂದು ಸೀನಿಗೆ ಬಂದು ಹೋಗ್ತಾರೆ, ನೀವು ನೋಡಬೇಕು, ಚಪ್ಪಾಳೆ ತಡ್ತೀರಿದ್ರು. ನಾನು ಮಿಸ್ ಮಾಡಲ್ಲ ಆ ಥರದಕ್ಕೆಲ್ಲ. ಸಿನಿಮಾಕ್ಕೆ ಹೋದೆ, ಅಸ್ರಾನಿ ದೊಡ್ಡ ಆರ್ಟಿಸ್ಟ್ ಆಗ್ಬಿಡ್ತಾರೆ. ಸ್ಟಾರ್ಡಸ್ಟು, ಮೂವಿ, ಸ್ಟಾರ್ ಸ್ಟೈಲು, ಫೆಮಿನಾ, ಸ್ಕ್ರೀನು ಎಲ್ಲದ್ರದ್ದು ಇವ್ರದ್ದೇ ಫೋಟೋ ಬಂದ್ಬಿಡುತ್ತೆ. ದೊಡ್ಡ ಆರ್ಟಿಸ್ಟ್ ಆಗ್ಬಿಡ್ತಾರೆ. ಇವರು ಸ್ಟುಡಿಯೋಗೆ ಎಂಟ್ರಿ ಆಗ್ತಾರೆ. ಅಸ್ರಾನಿ ಕೀ ಅಂತ ಹೇಳ್ತಾರೆ, ಮೊಟ್ ಬಿಡಿ ಸೇತಾ ಇರ್ತಾರೆ. ಅಮಿತಾಬ್ ಬಚ್ಚನ್ ಕೀ ಈಗ ಬಿಸಾಕ್ಬಿಟ್ಟು ಬಾಗಿಲು ತೆಗೆದು ಈಗ ಅಂತಾರೆ. ಇಷ್ಟೇ ಸರ್ ಅಮಿತಾಬ್ ಬಚ್ಚನ್. ಥಿಯೇಟ್ರಲ್ಲಿ ಚಪ್ಪಾಳೆ ಹೊಡಿತಾರೆ ಸರ್. ಅವ್ರು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಅಸ್ರಾನಿಯರೇ ಒಳ್ಳೆ ಗುಣ, ನಿರ್ಮಾಪಕ ಉಳಿಬೇಕು, ನಟನಾಗಿ ನಿರ್ಮಾಪಕರಾಗಿದ್ದಾರೆ ಅವರು. ಆ ತರ ನಮ್ಮಲ್ಲಿ ರಾಜ್ಕುಮಾರ್ ಇದ್ರು. ಕನ್ನಡದ ಅಮೃತಧಾರೆಯಲ್ಲೂ ಅವ್ರು ದುಡ್ಡು ತಗೊಳ್ಳದೆ ಮಾಡಿದ್ದಾರೆ. ದುಡ್ಡು ತಗೊಂಡು ಅಮಿತಾಬ್ ಬಚ್ಚನ್. ರಾಜ್ಕುಮಾರ್ ಕೂಡ ಕೃಷ್ಣವೇಣಿ ಅವರನ್ನು ಸೇರಿ ಸುಮಾರು 10ರಿಂದ 11 ಸಿನಿಮಾ $1-1.5 ರೂಪಾಯಿ ತಗೊಂಡು ಮಾಡಿದಾರಲ್ಲ. ಸೋತವರಿಗೆ ಬೆಂತ. ಹಾಗೆ ರಾಜ್ಕುಮಾರ್ ಸಿನಿಮಾ ಮಾಡಿ ಸೋತಿಲ್ಲ, ಬೇರೆಯವ್ರ ಸಿನಿಮಾ ಮಾಡಿ ಸೋತದ್ದಕ್ಕೆ ಇವರು ಕಾಲ್ ಶೀಟ್ ಕೊಟ್ಟು ಸಿನಿಮಾ ಮಾಡಿದ್ದಾರೆ. ಹೌದು. ಈಗ ಮಾರ್ಗದರ್ಶಿ ಮಧ್ಯದಲ್ಲೆಲ್ಲ ಬರ್ತಾರೆ. ಈ ಥರ ಏನಂತಂದರೆ ಟೋಟಲಿ ನಾವೆಲ್ಲ ನನ್ನ ಅನಿಸಿಕೆ ಇಷ್ಟು ವರ್ಷದ ದೀರ್ಘವಾದ ಅನುಭವದಲ್ಲಿ ಜೋಕರ್ ಶ್ಯಾಮನ್ ನೋಡಿದ್ದು. ಆಮೇಲೆ ಇನ್ನೂ ಹಳೆ ಆರ್ಟಿಸ್ಟ್ಗಳೆಲ್ಲ ಈಗ ಬಂದು ಹೊಟ್ಟೋಗ್ತಾರೆ. ಕೆಲವರೆಲ್ಲ ಜೂನಿಯರ್ ನರಸಿಂಹರಾಜು ಇದ್ದರು. ನರಸಿಂಹರಾಜನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ವಿ. ಮತ್ತು ಬಾಲಕೃಷ್ಣ ಅವರನ್ನು ಮರೆತುಬಿಟ್ಟಿದ್ವಿ. ಬಾಲಕೃಷ್ಣರವರಾದ ಅತೀವಾದ ಅಭಿಮಾನದಿಂದ, ಪ್ರೀತಿಪೂರ್ವಕವಾಗಿ ಕನ್ನಡಿಗರಿಗಾಗಿ ಕಟ್ಟಬೇಕು ಅಂತದ ಸ್ಟುಡಿಯೋ ಅಭಿಮಾನದಿಂದ ಅದನ್ನು ಯಾರೂ ಬಳಸ್ಕೊಳ್ಳಿಲ್ಲ. ಇವತ್ತು ಬಳಸ್ಕೊಳ್ಳಿಲ್ಲ. ಕೊನೆಗೆ ಅದು ವಿವಾದಾತ್ಮಕ ಸ್ಟುಡಿಯೋ ಆಗಿದೆ. ಅದಾಗ್ಬಿಟ್ಟಿದೆ. ಅದೆಲ್ಲ ನೋವಾಗುತ್ತೆ. ಯಾಕೆಂತ ಅವ್ರ ಜೊತೆಲಿ ಒಂದೆರಡು ಅವ್ರ ಆಶೀರ್ವಾದ ತಗೊಂಡೆ. ಕೆಂಪಯ್ಯ IPS ಅಲ್ಲಿ ಅವ್ರ ಜೊತೆಲಿ ಒಂದು ಸಣ್ಣ ಪಾತ್ರ ಮಾಡೋದ್ರ ಮುಖ್ಯ. ಅಂದ್ರೆ ಅವ್ರು ಬರ್ತಿದ್ದಾರೆ ಒಂದು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತಾರೆ 25 ಸೀಟ್ ಕಿಸಸ್ ಅಂತ. ನೋಡುಗರಿಗೆ ಗೊತ್ತಾಗಿರುತ್ತೆ, ಕೇಳ್ತಾರೆ 25. ಅದನ್ನ ಬರ್ದವರು TN ಬಾಲಕೃಷ್ಣ ಅವರು. ಅದ್ರ ಜೊತೆ ಅಭಿನಯಿಸಿದ್ದವ್ರು ಯಾರು? ನಮ್ಮಲ್ಲಿ ಲಕ್ಷ್ಮೀದೇವಿ ಅವರು ಈಗಲೂ ಇದ್ದಾರೆ, 90 ವರ್ಷ ಆಗಿದೆ. ಅವ್ರ ಜೊತೆ ಲ್ಯಾಕ್ ಮಾಡಿದ್ದೀನಿ. ಆಮೇಲೆ ಕಾಶಿನಾಥ್ ಅವ್ರ ವಿಚಾರ ಹೇಳ್ದೆ, ಅವ್ರು ತಪ್ಪಾಗೋಗುತ್ತೆ. ನನಗೆ ಜೀವ ಕೊಟ್ಟವರು ಅದನ್ನ ಹೇಳಿದವ್ರು ಭಾರಿ ತಪ್ಪಾಗೋಗುತ್ತೆ. ಈ ಕಾಶಿನಾಥ್ ಅವರು ಉಪೇಂದ್ರಂಗೆ ಅವಕಾಶ ಕೊಟ್ಟರು, ವಿ ಮನೋಹರ್ ಕೊಟ್ಟರು, ಸುನೀಲ್ ಕುಮಾರ್ ದೇಸಾಯಿ ಕೊಟ್ಟರು, ಕುಪ್ಪೇಲೂರು, ಈ ರೀತಿ ತುಂಬಾ ಜನಕ್ಕೆ ಅವಕಾಶಗಳನ್ನ ಕೊಟ್ಟರು. ಎಲ್ಲ ಉಮಾಶ್ರೀನು ದೊಡ್ಡ ಪ್ರಮಾಣದಲ್ಲಿ ಆರ್ಟಿಸ್ಟ್ ಆಗೋದಕ್ಕೆ ಬುನಾದಿನೇ ಇವರು ಕಾಶಿನಾಥ್. ಹೌದು. ಆದರೆ ಕಾಶಿನಾಥ್ ಅವ್ರ ಹತ್ರ ನಾನು ಹೋಗ್ತಾ ಇದ್ದೆ, ಹೋದೆ, ನೋಡಿದೆ, ಮಾತಾಡಿದೆ. ಅವಾಗಲೂ ನಂದು ಒಂದು 300-400 ಪತ್ರಿಕೆಯಲ್ಲಿ ಕಟ್ಟಿಂಗ್ಸ್ ಬಂದಿತ್ತು, ತೋರಿಸ್ದೆ, ಬಂದೆ. ಒಂದು ನಾಟಕ ತೋರಿಸ್ದೆ ಅವ್ರಿಗೆ. ಅವ್ರ ನಾಟಕಕ್ಕೆ ಬಂದ ಅವರು ರಮೇಶ್ ಭಟ್ರು, ಬಾಬು ಕೃಷ್ಣಮೂರ್ತಿಯರವರು, ನಮ್ಮ ಮಂಗಳ ಪತ್ರಿಕೆ, ಕರ್ಮೀರ ಪತ್ರಿಕೆ ಸಂಪಾದಕರಾಗಿದ್ದವರು, ಮಂಗಳಕ್ಕೂ ಆಗಿದ್ರು. ಅಲ್ಲಿ ನಾಟಕ ನಡೀತಾ ಇದ್ದಾಗ ಜನರು ಕಾಸೇರ್ಚ್ಬಿಟ್ರು. ನನ್ನ ಬುಡೆ ಹೊಡೆದಾಯ್ತು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಹೇಳೋ ಡೈಲಾಗ್ಗಳಿಗೆ ಕಾಸೇರ್ಚ್ಬಿಟ್ರು. ಸಿನಿಮಾದಲ್ಲಿರ್ತಾರೆ ನಾಟಕ. ನೀವು ಕಲಾವಿದರು ಅಂದ್ರೆ ಕಡುಬಕ್ಕೆ ಕಾಸು ಇಟ್ಟಿರೋ, ದಯವಿಟ್ಟು ಕಾಸೇರ್ಚಬೇಡಿ, ಕಾಸು ಕೊಡಿ, ಆಮೇಲೆ ಕೊಡಿ, ನಾಟಕ ಮುಗಿದ್ಮೇಲೆ ದಯವಿಟ್ಟು ಆ ಥರ ಹೊಡಿಬೇಡಿ. ಇದನ್ನ ಕಾಶಿನಾಥ್ ಅವ್ರು ಕೇಳಿದ್ರು. ಡೈಲಾಗನ್ನು ಅವ್ರ ಎದುರಿಗೆ ಹೇಳಿದ್ದೆ, ರಮೇಶ್ ಭಟ್ರು ಇದ್ರು. ಇದಾದ್ಮೇಲೆ ಏನಾಯ್ತು, ಅಲ್ಲಿ ಕಾಸುಗಳು ಬಿದ್ದಿರೋದು ಸ್ಟೇಜ್ ಮೇಲೆ. ನಾನು ತೊಗೊಳಕ್ ಬಿಡ್ತಿರಲಿಲ್ಲ. ಮಂಜಪ್ಪ ಅಂತ ಇದ್ದ, ಅವ್ರ ಮಗ ಈಗ ನೋಡ್ಕೊಳ್ಳೋದು ಕನ್ನಡ ಸಾಹಿತ್ಯ ಪರಿಚಯ. ಮಂಜಪ್ಪಂಗೆ ಅವ್ನು ಚಿಕ್ಕ ಹುಡುಗ, ಬಾಪ ಇಲ್ಲಿ ಈ ಕಾಸೆಲ್ಲ ನೀನು ತಗೋ, ಯಾವ ಕಲಾವಿದರು ಮುಟ್ಬೇಡಿ ನೀವು ಅಂತ ನಮ್ಮ ಕಲಾವಿದರಿಗೆ ಹೇಳ್ತೆ. ಅವ್ನು ತಗೊಂಡು ನಾನು ಅಲ್ಲಿ ನಾಟಕ ಯಾವುದೇ ಮಾಡಿದ್ರು ಕಾಸುಗಳು ಬೀಳೋದು ನನಗೆ, ಕಾಸು ಸೇರ್ಚೋರು. ಅವಾಗ ಒಂದಿನ ಹೇಳ್ತಾನವನು,
ಸಾಹಿತ್ಯ ಪರಿಷತ್ತನ್ನ, ಈಗ ಬೇರೆ ಊರಲ್ಲಿ ಇದ್ದಾರೆ ಅವರು, ಇಲ್ಲಿಗೆ ಬಂದು ಹೋಗ್ತಾರೆ. ರಮಾನಂದ್, ನಿಮ್ಮ ಕಾಸು ಎರಚಾರಲ್ಲ, ನಮ್ಮ ಮಗಳು ವಿದ್ಯಾಭ್ಯಾಸಕ್ಕೆ ಅದು ದುಡ್ಡಾಗೋಯ್ತು ನೋಡಿ. ಇದನ್ನ ಅವ್ರು ಹೇಳ್ತಾರೆ. ಅಂತ ಕಾಶಿನಾಥ್ ಮನೆಗೆ ಹೋದಾಗ ನಾನು ಅವ್ರೇನ್ ಮಾಡ್ತಾರೆ, ನನಗೆ ಅವಕಾಶ ಕೊಡ್ತಾರೆ, ಮಾಡ್ತೀನಿ. ಆಮೇಲೆ ನಾನು, ಸರ್ ನೀವ್ಯಾಕೆ ಸರ್ ನನ್ನ ಜೊತೆ ನಾಟಕದಲ್ಲಿ ಪಾರ್ಟ್ ಮಾಡ್ಬಾರ್ದು ಅಂತೀನಿ. ನನಗೆ ಕೊಡ್ತಾರೆ. ಏನ್ರಿ ರಮಾನಂದ್ ಹೀಗೆ, ಅಲ್ಲ ಸರ್ ಡೈಲಾಗ್ ಕೇಳಿ ಸರ್, ನಾನು ನಾಳೆ ಬರ್ಕೊಂಬಂದಿರೋದೆಲ್ಲ ಓದ್ಲಾ ಸರ್ ಅಂತ ಹೇಳಿದೆ. ಹಾಗೆ ಹೇಳಿ ಅಂದ್ರೆ ಹೇಳ್ತೀನಿ, ಹೇಳಿ ಅಂತ ಹೇಳಿದ್ರು. ಒಂದು 4 ಡೈಲಾಗ್ ಹೇಳಿದೆ. ಸರಿ ಮಾಡ್ತೀನಿ ಅಂದರು. ಸರಿ, ಈಗ ಮೈಸೂರಲ್ಲಿ ಕಲಾಮಂದಿರ ಬುಕ್ ಮಾಡಿಬಿಡ್ಲಾ ಸರ್ ಅಂತ ಹೇಳಿದೆ. ಮಾಡಿ. ಯಾವಾಗ ಮಾಡ್ತೀರಿ? ನಾಳೆನೇ ಹೋಗ್ತೀನಿ ಸರ್. ಈಗ ಹೋಗು ಅಂದ್ರೆ ಹೋಗ್ತೀನಿ ಸರ್, ನನಗೇನು ಸರ್. ಅವಾಗ ರಂಜಿತ ಇವೆಲ್ಲ ಮಾಡಿದ್ದೆ. ಸರಿ, ಅವ್ರೇನು ಮಾಡಿ ದುಡ್ಡು ತೊಗೊಳಿದ್ರು ಸರ್, ಬೇಡಿ ಅಂತ ಹೇಳಿದೆ. ತೊಗೊಳ್ರಿ ಬೇಕಾಯ್ತೆ. 5,000 ಏನೋ ಕೊಟ್ಟರು. ಹೋದೆ, ಥಿಯೇಟ್ರ್ ಬುಕ್ ಮಾಡಿದೆ. ಕಾಶಿನಾಥ್ ಮಿತ್ರ ಮಂಡಳಿಯಿಂದ ಅಭಿನಯಿಸುವ ಹಾಸ್ಯ ನಾಟಕ ಅಪ್ಪ ಮಗ ಹಾಸ್ಯ ರಸಮಂಜರಿ ನೋಡಿ ಅಂತ ಹೇಳಿದೆ. ಅವ್ರು ಹಾಡು ಹೇಳೋರು, ಹೆಂಡ್ತಿ ಅಂದ್ರೆ ಹೆಂಡ್ತಿ ಸಿನಿಮಾದ್ದು, ಮೀಚೆ ಉತ್ತ ಗಂಡಚಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್, ಈ ಥರ ಹಾಡುಗಳೆಲ್ಲ ಅವ್ರು ಹೇಳೋರು. ನನ್ನ ಜೊತೆ ನಾಟಕ ಮಾಡೋರು. ಹೌಸ್ಫುಲ್ಲು. ಟಿಕೆಟು ದುಡ್ಡೆಲ್ಲ ಬಂತಲ್ಲ, ನನಗೆ ಕೊಟ್ಬಿಡೋರು. ಅಷ್ಟು 1 ಪೈಸೆ ಇಟ್ಕೊಳ್ತಿರ್ಲಿಲ್ಲ. ಎಷ್ಟು ಶೋ ಮಾಡಿದ್ರಿ? 13,000 15,000. ಎಷ್ಟು ಶೋ ಮಾಡಿದ್ರಿ ಅಂತ? ಅಲ್ಲಿ ಒಂದೇ ಶೋ. ಅಲ್ಲಿ ಅವ್ರಿಗೆ ಅಲ್ಲಿ ಕಿಂಗ್ಸ್ ಕೋರ್ಟಲ್ಲಿ ರೂಮ್ ಹಾಕಿದ್ದೆ ಅವ್ರಿಗೆ. ಯಾಕೆಂದ್ರೆ ನಮ್ಮ ಮೈಸೂರಿನ ಬಗ್ಗೆ ತೋರಿಸ್ಬೇಕಲ್ಲ ಅವ್ರಿಗೆ. ನಾನು ಮೈಸೂರಿನಾಗಿ KR ಮಾರ್ಕೆಟ್ ತೋರಿಸ್ಬೇಕು, ಜಗನ್ಮೋಹನ ಪ್ಯಾಲೇಸ್ ತೋರಿಸ್ಬೇಕು, ಮೈಸೂರು ಅರಮನೆ ತೋರಿಸ್ಬೇಕು, ನಂಜನಗೂಡು ರಸಬಾಳೆ ತೋರಿಸ್ಬೇಕು. ನಂಜನಗೂಡು ರಸಬಾಳೆ ತಗೊಂಬಂದು ಕೊಟ್ಟೆ. ತಿಂದರು. ರಮಾನಂದ್, ಏನು ಇಷ್ಟು ರುಚಿಯಾಗಿದೆ ಇದು ಅಂದರು. ಹೇಗಿದೆ? 2-3 ತಿಂದ್ಬಿಟ್ರು. ತುಂಬ ಚೆನ್ನಾಗಿದೆ ಅಂದರು. ಸರ್ ಇದು ಅವಾಗ 93 10 ರೂಪಾಯಿ ಒಂದು. ಅವಾಗ ಬೆಲೆ ಜಾಸ್ತಿ ಆಗ್ಬಿಟ್ಟಿತ್ತು. ಒಂದು ಸಿಂಗಲ್ ಬಾಳೆಹಣ್ಣಿಗೆ 10 ರೂಪಾಯಿ. ನಾನು ಇರಿ ಅಂದ್ಬಿಟ್ಟು ಅವರೆಲ್ಲ ಮಲ್ಕೊಂಡ್ಮೇಲೆ ನಾನು ಬೇರೆ ರೂಮಲ್ಲಿದ್ದೆ. ಮೈಸೂರಲ್ಲಿ ನಮ್ಮ ಮನೆ ಬೇರೆ ಇತ್ತಲ್ಲ, ಸೀದಾ ತಿರ್ಗಾ ಹೋಗಿದ್ದೆ. ಇನ್ನೊಂದು 2 ಡಜನ್ ತೊಗೊಂಬಂದ್ಬಿಟ್ಟು ಪ್ಯಾಕ್ ಮಾಡಿಕೊಟ್ಟೆ. ಅವ್ರು ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಿರ್ಲಿಲ್ಲ ಕಾಶಿನಾಥ್ರವರು. 9 ಗಂಟೆ ಆದ್ರೆ ಬೇಡ ರಮಾನಂದ್, ಯಾಕೆಂದರೆ ನಾವು ಚೆನ್ನಾಗಿದ್ರು ಬೇರೆಯವ್ರು ಚೆನ್ನಾಗಿರಲ್ಲ, ಕುಡ್ತಾ ಜಾಸ್ತಿ ತಗೊಂಡು ಬಂದು ಹೊಡೆದ್ರೆ ನಾವ್ಯಾಕೆ ಅವಘಡ ಆಗಬೇಕು, ನಮ್ಗೆ ಯಾಕೆ ಅಪಘಾತ ಆಗಬೇಕು, ಬೇಡ ಅಂತ ಹೇಳೋರು. ಈ ಥರ ಅದು. ನೆಕ್ಸ್ಟು ತುಮಕೂರಲ್ಲಿ ಆಗ್ದೆ, ಆಮೇಲೆ ಚಿತ್ರದುರ್ಗದಲ್ಲಿ ಆಗ್ದೆ. ತುಮಕೂರಲ್ಲಿ ನಮ್ಮ ಸೊಗಡು ಶಿವಣ್ಣ MLA ಮತ್ತು ಪ್ರಜಾಪ್ರಗತಿ ನಾಗಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾಟಕ ಮಾಡಿದೆ. ಅವರು ತುಂಬ ಖುಷಿಪಟ್ಟರು. ಅಂತೂ ಅಲ್ಲೂ ಕಾಶಿನಾಥ್ ಬಂದಿದ್ದೀರಾ? ಅವರು ಇದ್ರು. ಅವರೆಲ್ಲ ಅಂತೂ ರಂಗಭೂಮಿಗೆ ಎಳ್ಸ್ಬಿಟ್ರಿ ನೀವು, ಬಿಡಿ ಯಾರನ್ನೂ ಬಿಡಲ್ಲ ನೀವು ಅನ್ನೋರು. ಡೈಲಾಗ್ ಎಲ್ಲ ಕಲಿಸಿದ್ರೆ ಅವ್ರಿಗೆ? ಡೈಲಾಗ್ ಅವ್ರ ಮನೇಲೆ ಪ್ರಾಕ್ಟೀಸು. ಕಾಶಿನಾಥ್ ಮನೇಲೇನೆ. ನನ್ನಪ್ಪ ಅವ್ರ ಮಗ ಬರ ಇಲ್ಲಿ ಅಂತ ಕರೀತೆ. ಎಲ್ಲಿಗೆ ಹೋಗಿದ್ದೆ? ಪರೀಕ್ಷೆಗೆ ಹೋಗಿದ್ದೆ. ನಿನಗೇನು ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿಲ್ವನ? SLC 10 ವರ್ಷದಿಂದ ಓದ್ತಾ ಇದ್ದೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದ? ನಂಗೆ ಯಾಕಪ್ಪ ನಾಚಿಕೆ ಆಗಬೇಕು? ಮತ್ತಿನ್ನೇನು 10 ವರ್ಷದಿಂದ SLC ಓದ್ತಾನೆ ಇದೆಯಲ್ಲ, ನಂಗೆ ಯಾಕಪ್ಪ ನಾಚಿಕೆ ಆಗಬೇಕು? ಮೇಡಮು ಮಾಸ್ಟ್ರು 15 ವರ್ಷದಿಂದ ಅದೇ ಶಾಲೆಯಲ್ಲಿ ಇದ್ದಾರೆ, ಅವ್ರಿಗೆ ನಾಚಿಕೆ ಆಗಲ್ಲ, ನಂಗೆ ಯಾಕೆ ನಾಚಿಕೆ ಆಗಬೇಕು? ಥಿಯೇಟ್ರಲ್ಲಿ ಜನ ನಗೋರು. ಇಲ್ಲಿಗೆ ಹೋಗ್ಲಿ, ಕ್ವಶನ್ ಪೇಪರ್ ಕೊಡು. ಕ್ವಶನ್ ಪೇಪರ್ ತಂದಿಲ್ಲ. ಪರೀಕ್ಷೆಗೆ ಹೋಗೋದು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಅಲ್ವ ನಾವು ತರೋದು? ಕ್ವಶನ್ ಪೇಪರ್ ಕೊಡು. ಕ್ವಶನ್ ಪೇಪರ್ ತಂದಿಲ್ಲ. ಮತ್ತಿನ್ನೇನೋ ತಂದ್ಯಾ? ಆನ್ಸರ್ ಪೇಪರ್. ಯಾರು ತರ್ತಾರೇನೋ, ಯಾರು ತರಲ್ಲ, ನಾನು ತಂದಿದ್ದೀನಪ್ಪ. ಜನ ಬಿದ್ದು ನಗೋರು. ಈ ಡೈಲಾಗ್ ಹೇಳಿದ ತಕ್ಷಣ ಕೊಟ್ರು. ಆಮೇಲೆ ದುಡ್ಡು ಕೊಟ್ರು. ಇಲ್ಲೊಂದು ವಿಚಾರ ಮುಖ್ಯವಾಗಿ ಹೇಳ್ಬೇಕು. ನನ್ನ ಚಿಕ್ಕ 2.5 ಅಡಿ ರೂಮನ್ನ ಬಸವರಾಜು ಅನ್ನೋನಿಗೆ ಕೊಟ್ಬಿಟ್ಟೆ. ರುದ್ರೇಶ ಅನ್ನೋನು ಕೊಟ್ಬಿಟ್ಟೆ. 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ನಾನು ಕೊಟ್ಟಿದ್ದಲ್ಲ, ನನ್ನ ನಾಟಕ ನೋಡೊಬ್ಬರು ಅದು ಕೊಟ್ಟಿದ್ದು. ಅವ್ರಿಗೆ ಕೊಟ್ಬಿಟ್ಟೆ. ಮದುವೆ ಆಗ್ಬಿಟ್ಟಾಗ ಏನಾಗೋಯ್ತು, ರೂಮ್ ಕೊಟ್ಬಿಟ್ಟೀನಿ. ರಾಮನಗರದಲ್ಲಿ ಮದುವೆ ಆಗೋಯ್ತು. ಛತ್ರ ಓಪನಿಂಗ್ ಆಗಬೇಕಾಯ್ತು. ಓಪನಿಂಗ್ ಒಬ್ಬರು ಹೆಡ್ ಮಾಸ್ಟರ್ದು ಅದು ಛತ್ರ ನಮಗೆ ಉಚಿತವಾಗಿ ಕೊಟ್ಬಿಟ್ರು. ಮದುವೆನೂ ಮಾಡ್ಕೊಂಡು ಓಪನಿಂಗ್ ಸೆರೆಮನೆ ನಮ್ಮ ಮದುವೆ ಆಗೋಯ್ತು. ಅವಾಗ ಚಂದಮಾಮ ಚಕ್ಕುಲಿ ಮಾಮ ಈ ಸೀರಿಯಲ್ನವರು ಡೈರೆಕ್ಟ್ರು, ನಿರ್ದೇಶಕರು, ನಟರು ಎಲ್ಲ ಬಂದರು. ನವೀನ್ ಕೃಷ್ಣನು ಈಗ ಡೈರೆಕ್ಟ್ರು ಅವರು ಇದ್ರು, ಎಲ್ಲ ಬಂದರು, ಮದುವೆ ನೋಡಿದ್ರು. ಆಮೇಲೆ ಮಾರನೇ ದಿನ ನಾನು ಮೇಕಪ್ ಚೀಫ್ ಇದ್ರು, ಮೂರ್ತಿ ಬೆಂಗಳೂರು ಅಂತೇಳಿ, ಯಡಿಯೂರು ಕೆರೆ ಆಪೋಸಿಟ್ ಮನೆ, ಮೂಲೆ ಮನೆ. ಅವರೇ ಮದುವೆ ಮಾಡಿಸಿದ್ದು. ನಂಗೆ ಅಪ್ಪ ಅಮ್ಮ ಇರಲಿಲ್ವಲ್ಲ, ನಮ್ಮ ವೈಫ್ಗೆ ಅಪ್ಪ ಅಮ್ಮ ಎಲ್ಲ ಇದ್ರು. ಸರ್ ಇವತ್ತು ನಿಮ್ಮ ಮನೇಲಿ ಅವಕಾಶ ಕೊಡ್ತೀರಾ ಸರ್? ಮದುವೆ ಆದ ದಿನ ಮದುವೆ ಅವ್ರ ಮನೇಲಿ ಹಾಲಲ್ಲಿ ಇಬ್ಬರು ಮಲ್ಕೊಂಡು, ಮೂರ್ತಿ ಬೆಂಗಳೂರು ಮನೇಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದು ಕಾಶಿನಾಥ್ ಮನೆಗೆ ಹೋದೆ. ನನ್ನ ಹೆಂಡ್ತಿನ ಕರ್ಕೊಂಡು. ಕಾಶಿನಾಥ್ ಅವರು ಇದ್ದರು. ಬನ್ನಿ ರಮಾನಂದ್, ಮದುವೆ ಎಲ್ಲ ಆಯ್ತಾ? ನಾನು ಬರೋಕ್ಕಲ್ಲ, ಅಲ್ಲೆಲ್ಲ ಮೊದಲೇ ಹೇಳಿದ್ರು ಈ ಥರ ಹೀಗಿದ್ದಿದೆ ಅಂತ. ಕೂತ್ಕೊಳ್ಳಿ ಇಲ್ಲಿ ಅಂದರು. ಅವ್ರ ವೈಫ್ ಕರೆದು, ನಮ್ಮ ವೈಫನ್ನಲ್ಲಿ ಕರೆದ್ರು. ಅವ್ರೇನೋ ಅರಿಶಿನ ಕುಂಕುಮ ಬಳೆ ಏನೇನೋ ಅವ್ರ ಸಂಪ್ರದಾಯ ಇರುತ್ತೆ ಅದನ್ನೆಲ್ಲ ಕೊಟ್ಟರು. ಆಮೇಲೆ ಮನೆ ಎಲ್ಲಿ ಮಾಡಿದ್ದೀರಿ ರಮಾನಂದ್ ಅಂದರು. ಮಾಡೋಕ್ಕಾಗಿಲ್ಲ ಸರ್, ಮನೆ ನೋಡಿದೆ ಸರ್.
ಆಗಿಲ್ಲ ಸರ್ ಅಂತ ಹೇಳಿದೆ. ಯಾಕೆ? ಇರೋ ರೂಮ್ ಯಾರಿಗೋ ಕೊಟ್ಟಿದ್ದೆ, ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ ಸರ್. ಅವರು ದುಡ್ಡು ಕೊಡಲಿಲ್ಲ ಸರ್. 38,000 ರೂಪಾಯಿ ಕೊಟ್ಟಿದ್ದೆ, ಕೊಡಲಿಲ್ಲ. ಆಮೇಲೆ ಇನ್ನೊಬ್ಬರಿಗೆ ಮದುವೆ ಹಿಂದೊಂದು 2 ದಿನದ ಹಿಂದೆ, ಈಗಲೂ ಇದ್ದಾರೆ ಅವರು, 10 ಗ್ರಾಮ್ ಚಿನ್ನದ ಉಂಗ್ರನ ಮದುವೆ ಹಿಂದಿನ ದಿನ ನನ್ನ ಮಗಳು ಇಂಗ್ಲೀಷ್ ಕಾದಂಬರಿ ಬರೆದ್ಬಿಟ್ಟಿಯಾಳೆ, ದಯವಿಟ್ಟು 600 ರೂಪಾಯಿ ಲೈಟ್ ಬಿಲ್ ಕಟ್ಟಬೇಕು, ಅವ್ರ ಅಮ್ಮನಂತ ಕೊಡಿದ್ರು. 1,000 ಕಾಲ ಇಟ್ಬಿಟ್ಟು ಕೊಟ್ಟೆ ಸರ್. ಅವ್ರನ್ನ ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ಮದುವೆಗೆ ಬಂದಾಗ ರಿಸೆಪ್ಷನ್ ಇರಲ್ಲ, ಅಲ್ಲಿ ಬಂದು ಹಾಕ್ಬಿಡಿ ಅಂತ ಹೇಳಿದೆ. ಹಿಂದಿನ ದಿನ ಅಲ್ಲ, ಹಿಂದಿನ ದಿನ ಹ್ಞೂ ಅಂದರು. ಅವರು ಮದುವೆಯಾಗಿ 8 ವರ್ಷದ ಮೇಲೆ 1,000 ರೂಪಾಯಿ ಕೊಟ್ಟರು. ಆಮೇಲೆ ನಾನು ಬಿಡಿಸ್ಕೊಂಡೆ. ಆದ್ರೆ ಕಾಶಿನಾಥ್ ಅವರು ಮನೆ ನೋಡಿದ್ದೀನಿ ಅಂದ ತಕ್ಷಣ ಬೀರು ಹೇಳಿದ್ರು, 5,000 ರೂಪಾಯಿ ಕೊಟ್ಟರು. ನಾಳೆ ಎಷ್ಟು ಮನೆ ಅಡ್ವಾನ್ಸ್ ಹೋದ್ರು? 12,000 ರೂಪಾಯಿ ಕೇಳಿದ್ದಾರೆ ಸರ್ ಅಂತ ಹೇಳಿದೆ. 5,000 ರೂಪಾಯಿ ಕೊಟ್ಟರು, ಮಾತಾಡಲಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿರಿ ಅಂದರು. ಸರಿ ಸರ್, ಹೋಗಿ ವೀರಭದ್ರೇಶ್ವರ ಥಿಯೇಟರ್ ಅಥವಾ ಕಮಲಾನಗರ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು, ಸರ್ ನಾಳೆ ಬರ್ತೀನಿ ಅಂತ ಹೇಳಿದೆ. ಬನ್ನಿ ಅಂತ ಹೇಳಿದ್ರು. ಮಾರನೇ ದಿನ ಹೋದೆ, 10,000 ಕೊಟ್ಟರು. ಸರ್ ಅಲ್ಲಿಗೆ 5-7 ಸಾಕದ, ಮದುವೆ ಆಗಿದ್ರೆ ಖರ್ಚಿಗೆ ಬೇಕಾಗಿತ್ತು, ಇಟ್ಕೊಳ್ಳಿ. ನಾ ಮರೀಕಾಗತ್ತಾ ಸರ್? ಖಂಡಿತ ನೋವಾಗಿ ಹೋಗುತ್ತೆ ಸರ್. ಖಂಡಿತ ಖಂಡಿತ. ಯಾರು ಒಬ್ರು ಆಗಲಿಲ್ಲ. ಕಾಶಿನಾಥ್ ಅವ್ರ ಬಗ್ಗೆ ಗೊತ್ತಿದ್ದವರು ಹೇಳುವುದಿಲ್ಲ, ಗೊತ್ತಿಲ್ಲದೆ ಇದ್ದವರು ಬೇರೆ ರೀತಿಯ ಕಲ್ಪನೆ. ಅವ್ರ ಬಗ್ಗೆ ಆ ಥರದ ಮಾತುಗಳೇ ಜಾಸ್ತಿ. ಇಂಥ ಹೃದಯವಂತಿಕೆ, ಇಂಥ ಸಹಕಾರ, ಇಂಥ ಒಂದು ಭಾವನಾತ್ಮಕವಾದಂಥ ಸನ್ನಿವೇಶವನ್ನು ನಾನು ನಿಮ್ಮಿಂದಲೇ ಕೇಳಿದ್ದು. ಹೌದು ಸರ್. ನೋಡಿ ಸರ್, ಇನ್ನೊಂದು ನನಗೆ ಭಾಳ ದುಃಖ ಆಗೋದು ಅಂತಂದರೆ, ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು, ಉತ್ತಮವಾದ ಅವಕಾಶವನ್ನು ಕೊಟ್ಟರು. ಹೆಂಡತಿ ಅಂದರೆ ಈಗಿರಬೇಕು ಸಿನಿಮಾದಲ್ಲಿ. ಇಲ್ಲಿ 2 ಮಡಕೆ ಹಾಕೊಂಡು, ಹಿಂದೆ ಕುಂಬಳಕಾಯಿ ಕಟ್ಕೊಂಡು, ಇಲ್ಲಿ ಪಡವಲಕಾಯಿ ಹಾಕೊಂಡು, MK ಇಂದಿರಾರವ್ರ ಕಾದಂಬರಿ ಆಧಾರಿತ ಚಿತ್ರ ಕೂಚುಬಟ್ಟ ಅಂತ, ಅದು ಹೆಂಡತಿ ಅಂದರೆ ಈಗಿರಬೇಕು ಅಂತೇಳಿ ಅತ್ಯುತ್ತಮವಾದ ಪಾತ್ರವನ್ನು ಕೊಟ್ಟರು. ಇವತ್ತು ಎಲ್ಲೋದ್ರು ಹಿಂದೆ ಕುಂಬಳಕಾಯಿ 4-5 ಕುಂಬಳಕಾಯಿ ಇರೋರು, ಕುಂಬಳಕಾಯಿನ ಕಟ್ಟೋದು, ಇಲ್ಲಿ ಬಿಕ್ನಿ ಹಾಕ್ಸೋದು, ಇಲ್ಲಿ ಬೆಂಡೆಕಾಯಿ ತೊಂಡೆಕಾಯಿ, ಇಲ್ಲಿಗೆ ಕೊಬ್ಬರಿ ಬಟ್ಲು, ಇಲ್ಲಿಗೆ ಶಂಖ, ಇಲ್ಲಿಗೆ ಹಲ್ಲಿಗೆ ದಾಳಿಂಬೆ ಬೀಜ, ತುಟಿಗೆ ತೊಂಡೆ ಹಣ್ಣು, ಇಲ್ಲಿಗೆ ಕರಿಬೇವೊಂದು, ಇಲ್ಲಿ ಮಾರುದ ಜಡೆ, ಎಷ್ಟು ವೈಭವೀಕರಿಸೋದು. ಇವತ್ತು ಎಲ್ಲೋದ್ರು ನನಗೆ ಕಾಶಿನಾಥರವರ ಚಿತ್ರದಲ್ಲಿ ನಿಮ್ಮನ್ನು ನೋಡಿದಾಗ ಬಳಸ್ಕೊಂಡಿರೋ ರೀತಿ ಬೇರೆ ಯಾರು ಬಳಸಲಿಲ್ಲ ಅಂತ ಹೇಳೋರು. ಒಂದು ಕಡೆ ತುಂಬ ದುಃಖ ಆಗುತ್ತೆ. ಅವರು ಯಾಕೆ ಇದಾಗತ್ತೆ ಅಂತಂದರೆ, ಒಂದು ಸಿನಿಮಾದಲ್ಲಿ ಮಾಡ್ತಾಯಿದ್ರು, ಅಪ್ಪಚ್ಚಿ ಅಂತಲೇ ಏನೋ ಒಂದು ಸಿನಿಮಾ, ಫೋನ್ ಮಾಡಿದ್ರು, ಮೊಬೈಲ್ ಬಂದಿತ್ತು, ಎಲ್ಲಿದ್ದೀರಿ ರಮಾನಂದ್? ಇಲ್ಲಿದ್ದೀನಿ ಸರ್, ಈ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ರು. ಸರ್ ಈ ಡೇಟಲ್ಲಿ ಬೇರೆಯವರು ಕೊಟ್ಬಿಟ್ಟಿದ್ದೀನಿ ಸರ್ ಅಂತ ಹೇಳಿದೆ. ಹತ್ಬಿಟ್ಟೆ ಸರ್ ನಾನು. ಸರ್ ನನಗೆ ಯಾರೂ ಅವಕಾಶ ಕೊಡೋರಿಲ್ಲ. ಆ ಸಮಯದಲ್ಲಿ ನೀವು ಕೊಟ್ಟಿದ್ದೀರಿ, ಕರೆದಿರಿ, ನಾಟಕಕ್ಕೆ ಅಲ್ಲಿ ಡೇಟ್ ಕೊಟ್ಟಿದ್ದೀನಿ. ಅವರು ತುಂಬ ಜನ ನಾನು ಬರ್ತಾರೆ ಅಂತ ಕಾಯ್ತಿದ್ದಾರೆ. ತಪ್ಪಾಗುತ್ತೆ ಸರ್, ದಯವಿಟ್ಟು ಕ್ಷಮಿಸಿ ಸರ್ ಅಂತ ಹೇಳಿದೆ. ಪರವಾಗಿಲ್ಲ ಬಿಡಿ ರಮಾನಂದ್ ಅಂದರು. ಇನ್ನೊಂದು, ನಾನು ಇಷ್ಟೆಲ್ಲ ನಾನು ಬೆಳವಣಿಗೆ ಆಗಿದ್ದೀನಿ ಅಂತ ತಿಳ್ಕೊಂಡಿಲ್ಲ. ಇಷ್ಟೆಲ್ಲ ಆಗಿದ್ರು ನನ್ನ ತಾಯಿ, ನನ್ನ ತಂದೆ ಇದ್ದಿದ್ದು ನಿಜವಾಗ್ಲು ಮನಸ್ಫೂರ್ತಿಯಾಗಿ ಶುಭ ಹಾರೈಸೋರು, ಪ್ರಯತ್ನ ಪಡ್ತೀಯ ಕಣ ಮಗನೇದವರು, ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಅದು ನೋವು ನನ್ನಲ್ಲಿದೆ ಸರ್. ಏನು ಮಾಡೋಕ್ಕೆ, ಎಲ್ಲರ ಬಾಲಲ್ಲೂ ಒಂದು ನೋವಿರುತ್ತೆ, ಅದಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾರನ್ನು ಬಿಟ್ಟಿಲ್ಲ, ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ನೀವು. ವೀಕ್ಷಕರೇ, ಇಲ್ಲಿವರೆಗೆ ರಮಾನಂದ್ ಅವರ ಒಂದು ಮಾತು, ಕಥೆ, ಮಥನ, ಭಾವ, ಬದುಕು ಇವೆಲ್ಲವನ್ನ ಇಟ್ಕೊಂಡು ಒಂದು ಬೇರೆ ರೀತಿಯ ಅನುಭವವನ್ನು ನಾನಂತೂ ಹೊಂದುತ್ತಾ ಇದ್ದೇನೆ. ಬಹುಶಃ ನಿಮಗೂ ಅದು ದಾಟಿದೆ ಅಂತ ನಾನು ಭಾವಿಸ್ತೇನೆ. ಈ ಮಾತುಕತೆ ಹೀಗೆ ಮುಂದುವರಿತದೆ. ಅವರು ಎಷ್ಟರ ಮಟ್ಟಿಗೆ ಭಾವುಕತೆ ಇದ್ದೆ ಮತ್ತು ಬದುಕನ್ನು ಹೇಗೆ ಪರಿಗ್ರಹಿಸಿದ್ದಾರೆ, ತನ್ನ ಬದುಕಿಗೆ ಏಣಿಯಾಗಿ, ಹೆಗಲಾಗಿ, ನೆಲೆಯಾಗಿ ಸಂದವರ ಬಗ್ಗೆ ಎಷ್ಟು ಅವರಿಗೆ ಅದರ ನೆನಕೆ ಇದೆ ಅನ್ನೋದನ್ನು ಕೂಡ ನೀವು ಈ ಹೊತ್ತಿನಲ್ಲಿ ಭಾವಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಅವರ ಹೃದಯ ಕರಗಿದೆ. ಆ ಕರಗುವಿಕೆಯನ್ನು ಹಾಗೆ ಬಿಡೋಣ, ಮತ್ತೆ ಅದು ಮಾಗಿದ ಮೇಲೆ ಆ ಮಾತನ್ನು ಮುಂದುವರಿಸೋಣ. ನಮಸ್ತೆ. ನಮಸ್ಕಾರ.